ಸರ್ ಸಡನ್ ಆಗಿ ಬಂದ್ಬಿಟ್ರೆ ಈಗ ನಮ್ಮ ಮನೆಗೇನೆ ಒಂದು ಸೋಫಾ ಬೇಕಾಗಿದೆ, ಒಳ್ಳೆ ಕ್ವಾಲಿಟಿ ಬೇಕಂತ ನಿಮ್ಮ ಹತ್ರ ಬಂದಿದೆ ಸರ್. ಮಾಡಿ ಸರ್ ನೋಡಾಗ ಅತ್ತೆ ಸರ್ ಇನ್ನೂ ಜೋರು ಏನು ಆಗ್ತಾ ಸರ್ ಮಾಡಿ ಸರ್ ಅಲ್ಲಿ ನೋಡಿ ಅಲ್ಲಿ ಟಚ್ ಆಗ್ಬೇಕು ಮಾಡಿ ನೋಡ್ತೀನಿ ಕೂತ್ಕೊಂಡು ನೋಡಿ ಸರ್ ನೀವು ಕಂಫರ್ಟ್ ನೋಡಿ ಫಸ್ಟ್ ಸ್ಥೈ ಸಪೋರ್ಟ್ ಈ ಕಡೆ ನೋಡಿ ಈ ಕಡೆನೂ ಸಪೋರ್ಟ್ ಇದೆ. ಏನ್ ಸರ್ ಸಾಫ್ಟ್ ಇದೆ ಇದು? ಹೌದು ಸಾಫ್ಟ್ ಇದೆ. ಎರಡನೇದಾಗಿ ಸರ್ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ ನೋಡಿ, ಫುಲ್ ನೀರ್ ಹಾಕಿದೀನಿ ನೋಡ್ತಿರ್ಬೋದು, ಕಂಪ್ಲೀಟ್ ನೀರ್ ಹಾಕಿದ್ದಾರೆ. ನೀರ್ ನೋಡಿ ಒಳಗಡೆ ಹೋಗಲ್ಲ ಮೇಲೇನೆ ಇರ್ತದೆ. ಇಲ್ಲಿ ನೋಡಿ ಹೇಳ್ತಾ ಇದೀನಿ ಸರ್, ನಾನು ಪಕ್ಕ ಕನ್ನಡದವನು, ಪಕ್ಕ ಹಿಂದೂ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಅಂತೂ ನಾವು ಯಾವ ಅಂಗಡಿದಲ್ಲೂ ನೋಡಿಲ್ಲ, ಇಷ್ಟು ಚೆನ್ನಾಗಿದೆ. ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್, ಅಷ್ಟು ಗ್ಯಾರಂಟೆಡ್ ಐಟಮ್ ನಾನು ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನೋ ಎಕ್ಸ್ಟ್ರಾ ಚಾರ್ಜಸ್, ದೇ ಗಿವ್ ಯು ಡೆಲಿವರಿ ಫ್ರೀ ಟ್ರಾನ್ಸ್ಪೋರ್ಟ್. ಇಡೀ ಬೆಂಗಳೂರು ಸರ್, ಇಡೀ ಬೆಂಗಳೂರು ಎಲ್ಲಿ ಬೇಕಾದ್ರೂ ಐಟಮ್, ಒಂದು ಐಟಮ್ ಆಗಲಿ ಎರಡು ಐಟಮ್ ಆಗಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ಏನು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಇಲ್ಲ, ಸ್ವಲ್ಪ ಕೆಲಸ ಇತ್ತು. ಅಶ್ವಥ್ ಸರ್ ಎಲ್ಲಿದ್ದಾರೆ ಸರ್? ಇಲ್ಲೇ ಇದ್ದಾರೆ, ಬಂದು ತೋರಿಸ್ತೇನೆ ಸರ್. ಹೌದಾ, ಇದಾರ ಸ್ಟೋರಲ್ಲಿ? ಹಾಂ ಸರ್. ಎಲ್ಲಿದ್ದಾರೆ ಸರ್? ಇಲ್ಲೆಲ್ಲೋ ನೋಡಿದ್ದೇನೆ, ಇಲ್ಲೇ ಇದ್ದಾರೆ ನೋಡಿ ಸರ್. ಹಾಂ, ಇಲ್ಲಿ ಕುಂತಿದ್ದಾರೆ. ಸರ್ ಹೆಂಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಅದೇನು ಸರ್ ಸಡನ್ ಆಗಿ ಬಂದ್ಬಿಟ್ರೆ? ಹಾಂ ಸರ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಇದು ತಗೊಳ್ಳಿ ಸರ್, ಫಸ್ಟ್ ನೀವು ಮೈಕ್ ಹಾಕ್ಕೊಳ್ಳಿ. ಓಕೆ. ಒಂದು ಅರ್ಜೆಂಟ್ ಕೆಲಸ ಇತ್ತು. ನಾನು ತುಂಬ ಸೋಫಾ ವಿಡಿಯೋ ಮಾಡಿದ್ದೀನಿ ಸರ್, ನೀವು ನೋಡಿದರೆ ಎಲ್ಲ ನಮ್ಮ ವೀಕ್ಷಕರು ನೋಡ್ತಾರೆ. ಆದರೆ ಈಗ ನಮ್ಮ ಮನೆಗೇನೆ ಒಂದು ಸೋಫಾ ಬೇಕಾಗಿದೆ, ಒಳ್ಳೆ ಕ್ವಾಲಿಟಿ ಬೇಕಂತ ನಿಮ್ಮ ಹತ್ರ ಬಂದಿದ್ದೇನೆ ಸರ್. ಯಾಕಂದ್ರೆ ನಿಮ್ದೆಲ್ಲ ಕ್ವಾಲಿಟಿ ನಾನು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ನೋಡಿ ನೀವು ಸುಮಾರು ವಿಡಿಯೋಗಳು ಮಾಡಿದಿರ, ಸುಮಾರು ಅಂಗಡಿ ವಿಡಿಯೋಗಳು ಮಾಡಿದಿರ, ಆದ್ರೂ ನಿಮ್ಮ ಮನೆಗೆ ಬೇಕು ಅಂತ ನಮ್ಮ ಅಂಗಡಿ ಸೆಲೆಕ್ಷನ್ ಮಾಡಿದಿರ ಅಂದ್ರೆ ಮೇನ್ ಕ್ವಾಲಿಟಿ ಸರ್. ಯಾವ ತರ ಸೋಫಾ ನಿಮ್ಗೆ ಕಾರ್ನರ್ ಬೇಕಾ, 3-2 ಬೇಕಾ, ಯಾವ ತರ ಬೇಕು ಎಲ್ಲ ಬೇಕು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಹೊಸ ಕಾಣ್ತಾ ಇದೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇರಲಿಲ್ಲ. ಇಲ್ಲ ಹೊಸ ಟ್ರೆಂಡ್ ಸರ್. ಇವಾಗ ನೀವು ರನ್ನಿಂಗ್ ಮಾಡಲ್ಸ್ ಏನಿದೆಯೋ ಅದನ್ನೇ ತೋರಿಸ್ತಾ ಇದೆ, ಅದೇ ಇವಾಗ ಇರೋದು. ಬಟ್ ಅದರಲ್ಲೇ ಹೋಗೋಣ, ನಿಮ್ಗೆ ಹೊಸ ರನ್ನಿಂಗ್ ಮಾಡಲ್ ಏನಿದೆಯೋ ಅದನ್ನೇ ತೋರಿಸ್ಕೊಡ್ತೀನಿ. ಓಕೆ ಗೆಳೆಯರೆ, ನನ್ನ ಸೋಫಾ ಯಾವ್ದು ತಗೊಳ್ತಾ ಇದೆ ಅಂತ ನೋಡೋಣ ಸರ್. ಜೊತೆಗೆ ಎಲ್ಲ ಹೊಸದ್ ಬಂದಿದೆ, ನಮ್ಮ ವ್ಯೂವರ್ಸ್ಗೂ ಒಮ್ಮೆ ಎಲ್ಲ ತೋರಿಸ್ಬಿಡ್ತೀರಾ ಸರ್? ಖಂಡಿತ ಸರ್, ಖಂಡಿತ. ಅದರಲ್ಲಿ ಏನಿದೆ ಅದು ಹೊಸದಾಗಿ ಬಟ್ಟೆ ಇರ್ಬೋದು, ಕುಶನ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಎಲ್ಲ ಹೊಸ ಮಾಡಲ್ಸ್ ನೋಡೇ ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಖಂಡಿತ ಸರ್ ತೋರಿಸ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾದ್ರೆ ಏನ್ ರೇಟ್ ಇಂದ ಇದೆ ಸರ್? ಮಾರ್ಕೆಟ್ ಎಲ್ಲ 10,000, 8,000, 12,000 ಅಂತ ಮಾರ್ತಿದ್ದಾರೆ ಸರ್. ನಾವು 5,000, 10,000 ಸೋಫಾ ಮಾರೋದೇ ಇಲ್ಲ ನಮ್ದು ಏನಕ್ಕಂದ್ರೆ ಎಲ್ಲ ಪ್ರೀಮಿಯಂ ಸೋಫಾ ಸರ್. ಯಾವುದು ಲೋ ಬಜೆಟ್ ಸೋಫಾ, ಲೋ ಕ್ವಾಲಿಟಿ ಸೋಫಾ ಅಂತ ನಾವು ಮಾಡಲ್ಲ. ಕ್ವಾಲಿಟಿ ಸೋಫಾಸೇ ನಾವು ಮಾಡೋದು. ಟೋಟಲ್ ಸೆಟ್ ಅಂದ್ರೆ 5 ಸೀಟರ್ ಸೋಫಾ 28,000 ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೋಫಾ 28,000 ಇಂದ ಪ್ರೀಮಿಯಂ ಸೋಫಾ ಇರುತ್ತೆ. ಅದು ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಸರ್? ಒಂದು 28,000 ನಿಮ್ಮ ಹತ್ರ? ಸರ್ ನನ್ಗೆ ಗೊತ್ತಿಲ್ಲ, ಅಂಗಡಿಗಳ ಮೇಲೆ ಡಿಪೆಂಡ್ ಅವರು. ಯಾಕಂದ್ರೆ ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಯಾವ ತರ ವುಡ್, ಯಾವ ತರ ಕುಶನ್, ಯಾವ ತರ ಮೇಂಟೈನ್ ಮಾಡ್ತಾರೆ ಅನ್ನೋದ್ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ನಾನು ಸ್ಟಾರ್ಟಿಂಗ್ ಆಗಿ ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಯಾಕಂದ್ರೆ ನಮ್ಮದ್ರಲ್ಲಿ ಯಾವ್ದು ಲೋಕಲ್ ವುಡ್ ಹಾಕಲ್ಲ. ಇವಾಗ ಒಂದು ಎಕ್ಸಾಂಪಲ್, ಈ ಸೋಫಾಸ್ ಅಲ್ಲಿ ಯಾವ ಸರ್ ಜಂಗಲ್ ವುಡ್, ಸಿಲ್ವರ್ ವುಡ್, ಅದು ಇದು ಅಂತ ಯೂಸ್ ಮಾಡ್ತಾರೆ. ಬಟ್ ನಮ್ದು ಏನಂದ್ರೆ ಡೈರೆಕ್ಟ್ ಸರ್, ಒಂದು ನೀಮ್ ವುಡ್ ಬೇಕಾ ನೀಮ್ ವುಡ್, ಪೈನ್ ವುಡ್ ಬೇಕಾ ಪೈನ್ ವುಡ್, ಒನ್ನೆ ಬೇಕಾ ಒನ್ನೆ ಅಂತರ ಆತರ ಆಪ್ಷನ್ ಕೊಟ್ಟಿದೀವಿ. ಕುಶನ್ ಅಲ್ಲ ಅಷ್ಟೇ, 32 ಬೇಕಾ, 40 ಬೇಕಾ, 50 ಬೇಕಾ, ಹಾರ್ಡ್ ಬೇಕಾ, ಮೀಡಿಯಂ ಹಾರ್ಡ್ ಬೇಕಾ, ಮೀಡಿಯಂ ಸಾಫ್ಟ್ ಬೇಕಾ, ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ಹೇಳಿ ಸರ್. ಸೋಫಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಕೂತ್ಕೊಂಡು ನೋಡಿ ಸರ್. ನೀವು ಕಂಫರ್ಟ್ ನೋಡಿ ಫಸ್ಟ್. ಕಂಫರ್ಟ್ ನೋಡ್ತಿರ್ಬೋದು, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಬ್ಯಾಗ್ಗೂ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ನೆಸ್ ಇದೆ. ಬಟ್ಟೆ ಯಾವ್ದಿದೆ ಸರ್ ಇದು? ಸರ್ ಮೈಕ್ರೋ ಫ್ಯಾಬ್ರಿಕ್ ಅಂತೀವಿ. ಇನ್ನೊಂದೇನ್ ಗೊತ್ತಾ ಸರ್, ಇದು ಫುಲ್ ಸೆಟ್ ಆಕ್ಚುಲಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, 45,000 ಇಂದ ಸ್ಟಾರ್ಟಿಂಗ್ ಇದೆ. ಫುಲ್ ಸೆಟ್ ಹೌದು, ಕಾರ್ನರ್ ಸೆಟ್ ಪ್ಲಸ್ ಟೀಪೈ, ಪಪ್ಪಿ ಎಲ್ಲ ಸೇರಿ 45,000 ಇಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಇದೆ. 45,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ತರ ನೋಡಿ ಪ್ರೀಮಿಯಂ ಲಕ್ಸರಿ ಸೋಫಾ ನಿಮ್ಗೆ ಸಿಗ್ತಾ ಇದೆ. ಫುಲ್ ಕಾಂಬೋ ಇರುತ್ತೆ ಈ ತರ. ಇದರಲ್ಲಿ ಅಪ್ ಟು ಎಲ್ಲಿವರೆಗೂ ಸಿಗುತ್ತೆ? ಬನ್ನಿ ಸರ್ ನೋಡೋಣ, ಬನ್ನಿ. ಇನ್ನು ನೋಡಿ ಈ ತರದ್ ಈ ಕಡೆ ತೋರಿಸಿ. ಇದು ನೋಡಿ ಸರ್, ಗ್ಯಾಲಕ್ಸಿ ಸೋಫಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಗ್ಯಾಲಕ್ಸಿ ಸೋಫಾ ಅಂತೀವಿ. ಇದೇಂದ್ರೆ ಸ್ಥೈ ಸಪೋರ್ಟ್. ಈ ಕಡೆ ನೋಡಿ, ಈ ಕಡೆನೂ ಸಪೋರ್ಟ್ ಇದೆ, ಈ ಕಡೆನೂ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ಇದೆ. ಬ್ಯಾಕ್ ಪೇನ್ ಬರಲ್ಲ. ಬೆಂಡ್ ಆಗಿದೆ. ಹೌದು, ಬ್ಯಾಕ್ಗೂ ಸಹಿತ ನಿಮ್ಗೆ ಫುಲ್ಲಿ ಸಪೋರ್ಟ್ ಇರುತ್ತೆ. ಅದೇ ರೀತಿ ಥೈ ಸಪೋರ್ಟ್ ಇರುತ್ತೆ. ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಇದನ್ನು ಫುಲ್ ಕಾಂಬೋ ಇರುತ್ತಾ ಸರ್? ಹೌದು, ಫುಲ್ ಕಾಂಬೋ ಸರ್. 6 ಸೀಟರ್ ಪ್ಲಸ್ ಟೀಪೈ ಪ್ಲಸ್ 2 ಪಪ್ಪಿ ವಿತ್ ಇದರ ಗ್ಲಾಸ್ ಎಲ್ಲ. ಹೌದು, ವಿತ್ ಗ್ಲಾಸ್ ಪ್ರತಿಯೊಂದಕ್ಕೂ ಕೊಡ್ತೀವಿ ಸರ್. ಈಗ ಇನ್ನೊಂದು ಕ್ವಶನ್ ಸರ್, ಈಗ ಇದು ನಂಗೆ ಏನೋ ಲೈಕ್ ಆಗ್ತದೆ, ಅದ್ರ ಕಲರ್ ಲೈಕ್ ಆಗ್ತಾ ಇಲ್ಲ, ತುಂಬಾ ಗಲೀಜ್ ಆಗ್ಬಿಟ್ರೆ ಅಂತ, ಬೇರೆ ಕಲರ್ ಮಾಡಿಸ್ಕೊಡ್ತೀರಾ ಸರ್? ನಮ್ಮದ್ರೆ ನಾವು ಅದೇ ಹೇಳಿದ್ವಿ ಸರ್, ಕಸ್ಟಮೈಸ್ ಅಲ್ಲಿ ನಾವು ಕಿಂಗು. ಯಾವ ತರ ಅಂದ್ರೆ ನಾನು ಹೇಳ್ಬಿಡ್ತೀನಿ ನೋಡಿ ಸರ್. ಪ್ರತಿಯೊಂದು ಅಂದ್ರೆ ಇವಾಗ ನೀವು ಬಂದಿದ್ರ, ನಿಮ್ಮ ಮನೆಯಲ್ಲಿ ಹಾಲು ಚಿಕ್ಕದಾಗಿದೆ, ನಿಮ್ಮ ಮನೆಯಲ್ಲಿ ಸೋಫಾ ಕೂತ್ಕೊಂತದೋ ಇಲ್ಲೋ, ನಮ್ದು ಸ್ಟೆಪ್ಸ್ ಚಿಕ್ಕದಾಗಿದೆ, ಹೋಗ್ತದೋ ಇಲ್ಲೋ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಬಂದು ಸೋಫಾ ತಗೊಂಡು, ನಮ್ಗೇನ ಡೌಟ್ ಇದೆ ಬಂದು ಒಂದ್ಸರಿ ಮೆಜರ್ಮೆಂಟ್ ತಗೊಂಡು ಮಾಡ್ಕೊಡಿ ಅಂದ್ರೆ ಆ ಮೆಜರ್ಮೆಂಟ್ ತಕ್ಕ ನಾವು ಮಾಡಿ, ಮತ್ತೆ ಮನೆ ಒಳಗಡೆ ಹೋಗಲ್ಲ ಅಂದ್ರೆ ಡಿಸ್ಮೆಂಟಲ್ ಮಾಡಿ ಪ್ರತಿಯೊಂದಕ್ಕೂ ಕೊಡ್ತೀವಿ. ಅದಕ್ಕೆ ಯಾವ್ದು ಚಾರ್ಜು ಮಾಡಲ್ಲ. ಮೆಜರ್ಮೆಂಟ್ಗೂ ಚಾರ್ಜ್ ಇಲ್ಲ, ಡಿಸ್ಮೆಂಟಲ್ಗೂ ಚಾರ್ಜ್ ಇಲ್ಲ, ಪ್ರತಿಯೊಂದು ನಾವೇ ಮಾಡ್ಕೊಡ್ತೇವೆ. ವಿತ್ ಬೆಂಗಳೂರೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಪೂರ್ತಿ ಬೆಂಗಳೂರಲ್ಲಿ ಫ್ರೀ ಡೆಲಿವರಿ ನಿಮ್ಗೆ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನಮ್ಮ ಕನ್ನಡಿಗರ ಅಂಗಡಿಯಿಂದ. ಎಲ್ಲ ವೆರೈಟಿ ನಿಮ್ಗೆ. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಇನ್ ಕೇಸ್ ಅಮೌಂಟ್ ನಿಮ್ಮ ಹತ್ರ ಇಲ್ಲ, ಒಂದೇ ಸರಿ ಪೇ ಮಾಡಬೇಕು, ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ, EMI ಆಪ್ಷನ್ ಹಾಕಿ ಕೊಡ್ತೀವಿ ಸರ್. ಬಜಾಜ್ EMI ಇದೆ. ಹೌದು,
ತುಂಬಾ ಚೆನ್ನಾಗಿರುತ್ತೆ. ನೀವು ತಿಂಗಳ ತುಂಬೋದಿರುತ್ತಲ್ವ? ಹೌದು, 0 ಡೌನ್ ಪೇಮೆಂಟ್, ನೋ ಕಾಸ್ಟ್ EMI ಅಂತಾರ. ಅಂದ್ರೆ ಒಂದೇ ₹1 ತಗೊಂಬಂದ್ರೆ ಸಾಕು, ನಿಮ್ಮ ಮನೆಗೆ ಐಟಮ್ ಬರ್ತದೆ. ನೆಕ್ಸ್ಟ್ ಇದು ಯಾವ ಸೋಫಾ ಸರ್? ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಏನ್ ಸರ್ ಸಾಫ್ಟ್ ಇದೆ ಇದು? ಹೌದು, ಸಾಫ್ಟ್ ಇದೆ. ಎರಡನೇದಾಗಿ ಸರ್ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ಅಡ್ಜಸ್ಟೇಬಲ್ ಇದೆಯಲ್ಲ, ನಿಮ್ಗೆ ಎಷ್ಟು ಬೇಕೋ 6 ಸ್ಟೆಪ್ ಅಡ್ಜಸ್ಟೇಬಲ್ ಇದೆ. ಎಷ್ಟಕ್ಕೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಈ ತರ ನೋಡಿ ಯಾವ ತರ ಬೇಕು ಅಡ್ಜಸ್ಟ್ ಮಾಡಬಹುದು. ಕುಂದ್ರೋಕು ತುಂಬಾನೇ ಸಾಫ್ಟ್ನೆಸ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಆಕ್ಷನ್ ಆಗ್ತದೆ ಸರ್, ಕುತ್ಕೊಂಡು ನೋಡಿ, ಆಕ್ಷನ್ ಆಗ್ತದೆ ಸೋಫಾ. ಹೌದು, ಫುಲ್ ಜಂಪ್ ಆಗುತ್ತೆ. ಎರಡನೇದಾಗಿ ಸರ್ ಇದ್ರಲ್ಲಿ ಸ್ಟೋರೇಜ್ ಬರ್ತದೆ ನಿಮ್ಗೆ. ಇದೆಯಲ್ಲ, ಇದು ಸ್ಟೋರೇಜ್ ಬರ್ತದೆ. ಓ ಗೆಳೆಯರು ನೋಡಿ ಎಷ್ಟೊಂದು ಸ್ಟೋರೇಜ್ ಸಹಿತ ಇದೆ. 2 ಸೈಡ್ ಸರ್, ಇಲ್ಲಿ ಇದೆ ಮತ್ತೆ ಆ ಕಡೆ 2 ಹ್ಯಾಂಡ್ಲರ್ ಸ್ಟೋರೇಜ್ ಇದೆ, ಪ್ಲಸ್ ಕಪ್ಸ್. ಓಕೆ, ಕಪ್ ಹೋಲ್ಡರ್ ಇದೆ. ಇದು ಪಫೆ ಎಲ್ಲಾನು ಬರುತ್ತೆ ಸರ್? ಹೌದು, ಪಪ್ಪಿ ಟೀಪೈ ಎಲ್ಲ ಫುಲ್ ಸೆಟ್ ಕೊಡ್ತೀವಿ ಸರ್. ಇದ್ರ ಮೇಲೆ ಏನ್ಸ ಗ್ಲಾಸ್ ಹಾಕೊಡ್ತೀರಾ? ಹಾ, ಖಂಡಿತ, ಎಲ್ಲದಕ್ಕೂ ಗ್ಲಾಸ್ ಬರ್ತದೆ ಸರ್, ಎಲ್ಲದಕ್ಕೂ ಗ್ಲಾಸ್ ಬರ್ತದೆ. ಗೆಳೆಯರೆ ಈ ತರ ನೋಡಿ ನಿಮ್ಗೆ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಇದೆಲ್ಲ ನಿಮ್ಗೆ. ಇವಾಗ ಇದಕ್ಕೆ ಬನ್ನಿ ಸರ್, ಎಕ್ಸಾಂಪಲ್ ಇದಕ್ಕೆ. ಎಸ್, ಇದು ನೋಡಿ ಸರ್, ಇದರಲ್ಲಿ ಏನ್ ಚೇಂಜಸ್ ಅಂದ್ರೆ, ಇವಾಗ ಅದ್ರಲ್ಲಿ ಸಿಂಗಲ್ ಹೆಡ್ರೆಸ್ಟ್ ನೋಡಿದ್ರಲ್ಲ, ಇದರಲ್ಲಿ ಡಬಲ್ ಹೆಡ್ರೆಸ್ಟ್ ಇದೆ. ಈ ಕಡೆ ತೋರಿಸಿದ್ರೆ ಡಬಲ್ ಇದೆ, ಒಂದ್ರಲ್ಲಿ ಒಂದು ಇಲ್ಲಿ ನೋಡಿ, ಎರಡು ಹೆಡ್ರೆಸ್ಟ್. ಓ ಸೂಪರ್ ಸರ್. ಏನಕ್ಕಂದ್ರೆ ತಲೆಗೆ ನೀವು ಕೂತ್ಕೊಂಡ್ರಿ ಸರ್, ಕೆಲವರು ತಲೆಗೆ ಸಿಗಲ್ಲ ನಮ್ಗೆ ಅಂತಾರ. ಹೌದು, ಅದಕ್ಕೆ ನೋಡಿ ಇದು ಎಕ್ಸಾಕ್ಟ್ ಆಗಿ ಈಗ ನೋಡಿ, ತುಂಬಾ ಕಂಫರ್ಟಬಲ್ ಆಗಿದೆ. ಡಬಲ್ ಹೆಡ್ರೆಸ್ಟ್ ಸೋಫಾ. ನಿಮ್ಗೆ ಯಾವ ಮಾಡಲ್ ಸರ್ ನಾನು ಹೇಳೋದು, ಇವಾಗ ಆ ಸೋಫಾ ತಗೊಂತಾರೆ, ಅವ್ರಿಗೆ ಹೆಡ್ರೆಸ್ಟ್ ಇಷ್ಟ ಆಗಿಲ್ಲ, ಈ ಹೆಡ್ರೆಸ್ಟ್ ಬೇಕು, ಅದನ್ನ ಮಾಡ್ಕೊಡ್ತೀವಿ. ಹ್ಯಾಂಡಲ್ ಈ ಹ್ಯಾಂಡಲ್ ಬೇಡ, ಆ ಹ್ಯಾಂಡಲ್ ಬೇಕು. ಪ್ರತಿಯೊಂದು ಅವ್ರ ಕಸ್ಟಮೈಸೇಷನ್ ಅಲ್ಲಿ ಏನಾದ್ರೂ ಕೇಳಿ ಸರ್, ಪ್ರತಿಯೊಂದು ಇಂಚು ಎಂ ಮಾಡ್ಕೊಡ್ತೀವಿ. ಎಸ್, ಅದೇ ರೀತಿ ಇದು ಬಟ್ಟೆ ಯಾವ್ದು ಸರ್ ತುಂಬಾ ಸಾಫ್ಟ್ ಇದೆ, ಇನ್ನೂ ಜಾಸ್ತಿ ಆ ಸೋಫಾಗಿಂತಾನು? ಇದು ಇಟಾಲಿಯನ್ ಫ್ಯಾಬ್ರಿಕ್ ಅಂತೀವಿ. ಫರ್ನಿಚರ್ ಎಲ್ಲ ವಾಷಬಲ್ ಅಂತಾನು ಹೇಳ್ತೀರಾ, ಜನ ಪ್ರೂಫ್ ನೋಡೋರು ನಂಬಲ್ಲ ಸರ್ ಈಗಂತೂ. ಸೊ ಪ್ರೂಫ್ ತೋರಿಸ್ತೀರಾ ನಮ್ಗೆ ಲೈವ್ ಆಗಿ? ಇದಾವೆ ಸರ್, ಇವೆಲ್ಲ ಇವಾಗ ಇದಾವಲ್ಲ ಸರ್. ಇವಾಗ ಎಕ್ಸಾಂಪಲ್ ಓಕೆ ನೋಡಿ, ಇದೇನಂದ್ರೆ ವಾಷಬಲ್ ಫ್ಯಾಬ್ರಿಕ್ ಅಂತೀವಿ. ಹಾ ಸರ್. ಪ್ಲಸ್ ಇದ್ರನ್ನ ವಾಟರ್ ಅಸಿಸ್ಟೆಂಟ್ ಫ್ಯಾಬ್ರಿಕ್ ಅಂತೀವಿ. ಅಂದ್ರೆ ವಾಟರ್ ಹಾಕಿದ ತಕ್ಷಣನೇ ಒಳಗಡೆ ಹೋಗಲ್ಲ, ತುಂಬಾ ಲೇಟು. ಅಂದ್ರೆ ವಾಟರ್ ಪ್ರೂಫ್ ಅಲ್ಲ, ಬಟ್ ವಾಟರ್ ಅಬ್ಸರ್ವೇಷನ್, ಅಂದ್ರೆ ನೀರ್ ಹಾಕಿದ ತಕ್ಷಣ ಒಳಗಡೆ ಹೋಗಲ್ಲ. ನೀವು ಎಕ್ಸಾಂಪಲ್ ಇವಾಗ ಏನೋ ಊಟ ಮಾಡ್ತಾ ಇದ್ರಿ, ಅದ್ರ ಮೇಲೆ ಏನೋ ಸಾಂಬಾರ್ ಗಿಂಬಾರ್ ಚೆಲ್ಬಿಡ್ತು, ಅದನ್ನ ನೀರ್ ಹಾಕ್ಬಿಟ್ಟು ಹಂಗೆ ಒರ್ಸ್ಕೊಂಬೋದು. ಒರ್ಸ್ಕೊಂಡ್ರೆ ಏನಾಗಲ್ಲ, ನೀರಲ್ಲೇ ಇಡಬಾರ್ದು ಅಷ್ಟೇ. ನೀರ್ ಹಾಕಿ ಒರ್ಸಿ, ಎಕ್ಸಾಂಪಲ್ ನೋಡಿ ಫುಲ್ ನೀರ್ ಹಾಕಿದೀನಿ, ನೋಡ್ತಿರ್ಬೋದು. ನೀರ್ ಹಾಕಿದ್ದಾರೆ, ನೀರ್ ನೋಡಿ ಒಳಗಡೆ ಹೋಗಲ್ಲ, ಮೇಲೇನೆ ಇರ್ತದೆ. ಇಲ್ಲಿ ನೋಡಿ, ಹೌದು, ಮೇಲಿನ ಮೇಲೆನೆ ಕೆಳಗೆ ತೆಗೆದ್ಬಿಡೋದು. ಈಗ ಏನಾದ್ರು ಸಾಂಬಾರ್ ಚಟ್ನಿ ಬಿದ್ರೆ ಹಿಂಗ್ ಹೋಗ್ಬಿಡುತ್ತಲ್ಲ ಸರ್? ವಾಶ್ ಮಾಡ್ಕೊಂಬೋದು ಆರಾಮಾಗಿ, ನೀರು ಒಳಗಡೆ ಹೋಗಲ್ಲ, ಏನೂ ಆಗಲ್ಲ ಸರ್. ಅದಕ್ಕೆ ವಾಷೇಬಲ್ ವಿತ್ ವಾಟರ್ ಅಸಿಸ್ಟೆಂಟ್ ಕ್ಲಾತ್ ಅಂತ. ಗೆಳೆಯರು ನೋಡಿ, ಈ ತರ ಸಹಿತ ನಿಮ್ಗೆ ಸೋಫಾ ಜಿಲ್ಲೆ ಅವೈಲೇಬಲ್ ಇದೆ. ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಳು ಏನಾದ್ರು ಬೆಳೆಸ್ಬಿಟ್ರೆ ಅದ್ರ ಭಯಾನೇ ಬೇಡ, ಆರಾಮಾಗಿ ನೀವು ವಾಶ್ ಮಾಡ್ಬೋದು. ನೆಕ್ಸ್ಟ್ ಸರ್ ಇದೇನ್ ಸರ್, ಇದು ಎಲ್ಲ ಗೋಲ್ಡ್ ಕಾಣ್ತಾ ಇದೆ ಸರ್. ಡಿಸೈನ್ ಅಷ್ಟೇ ಸರ್, ಬೇರೆ ಒಂದೊಂದು ಸೋಫಾಗೂ ನಾವು ಡಿಫ್ರೆಂಟ್ ಮಾಡಿದೀವಿ ಸರ್. ಆ ಸೋಫಾಗ ಇದ್ದಿದ್ದು ಇದಕ್ಕಿಲ್ಲ, ಇದಕ್ಕಿದ್ದಿದ್ದು ಅದಕ್ಕಿಲ್ಲ, ಎಲ್ಲ ಬೇರೆನೇ ಕಾಣ್ತಾ ಇದೆ. ಇದಕ್ಕೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ, ಬಟ್ ಇದಕ್ಕೆ ಬಾಕ್ಸ್ ಹೆಡ್ರೆಸ್ಟ್ ಕೊಟ್ಟಿದೀವಿ. ಅದಕ್ಕೆ ಓವಲ್ ತರ ಇತ್ತು, ಇದು ಬಾಕ್ಸ್ ಕೊಟ್ಟಿದೀವಿ. ಇದು ಸೆಂಟ್ರಲ್ ಡಿಸೈನ್ ಮಾಡಿಸಿದೀವಿ. ಹ್ಯಾಂಡಲ್ ಡಬಲ್ ಹ್ಯಾಂಡಲ್ ಅಂತೀವಿ, 2 ಹ್ಯಾಂಡಲ್ ಬರ್ತದೆ, ಒಂದು ಪಕ್ಕ ಒಂದು. ಇದು ಸೆಂಟರ್ ಟೇಬಲ್. ಪ್ರತಿಯೊಂದಕ್ಕೂ ಕಾಂಬಿನೇಷನ್, ಸೋಫಾನಲ್ಲಿ ಯಾವ ತರ ಕಾಂಬಿನೇಷನ್ ಇದೆಯೋ ಅದೇ ತರ ಕಾಂಬಿನೇಷನ್ ಪಪ್ಪಿ ಸಮೇತ ಮಾಡಿದೀವಿ ಸರ್. ಈ ತರ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಈ ತರ ಗೋಲ್ಡ್ ಡಿಸೈನ್ ಅಲ್ಲಿ ಬೇಕು ಅನ್ಸುತ್ತೆ ನಿಮ್ಗೆ ಎನಿ ಟೈಮ್ ಇಲ್ಲಿ ಒಂದಂತಲ್ಲ ಸರ್, ಇದು ಬಿಟ್ಬಿಡಿ. ಇದು ನೋಡಿ ಸರ್, ಇದಕ್ಕೆ ಲೆಗ್ ಡಿಫ್ರೆಂಟ್. ತೋರಿಸಿವ್ರ ಲೆಗ್ ನೋಡಿ, ಅದು ಜಾಯಿಂಟ್ ಎಲ್ಲ ಲೆಗ್, ಕೆಳಗಡೆಯಿಂದ ಮೇಲೆವರೆಗೂ ಒಂದೇ ಉಡ್ಡಲ್ಲಿ ಕಟ್ ಮಾಡಿರೋದು ಲೆಗ್. ಹೌದು, ಯಾವತ್ ಸರ್ 10 ವರ್ಷ ಅಲ್ಲ 20 ವರ್ಷ ಆದ್ರೂ ಆ ಲೆಗ್ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಈ ಸೋಫಾ ಸ್ಟ್ರೆಂತ್ ಎಲ್ಲ ಇರೋದೇ ಲೆಗ್ ಮೇಲೆ ಸರ್. ಅದಕ್ಕಾಗಿ ಮೇನ್ ಬೇಸು ಒಳಗಡೆ ಏನಿದೆ ಸರ್, ಬೇಸ್ ಇರ್ತದಲ್ಲ, ಆ ಬೇಸ್ ಇರ್ಬೋದು, ವುಡ್ ಇರ್ಬೋದು, ಕೆಳಗಡೆ ಈ ಒಳಗಡೆ ಇದೆ ನೋಡಿ ಕುಶನ್. ಈ ಕುಶನ್ ತುಂಬಾ ಇಂಪಾರ್ಟೆಂಟ್. ಇದು ನಾವು ಯಾವ ತರ ಸ್ಟ್ರೆಂತ್ ಆಗ್ತಿರೋ ಆ ತರ ಲೈಫ್ ಬರ್ತದೆ ಸರ್. ಕೆಲವರು ಕಸ್ಟಮರ್ ಎಲ್ಲ ಭಯ ಬೀಳ್ತಾರೆ ಸರ್, ಅಂದ್ರೆ ಸ್ವಲ್ಪ ತಗೊಂಡೋದ್ರೆ ಸ್ವಲ್ಪ ದಿವಸಕ್ಕೆ ಒಳಗಡೆ ಹೋಗ್ಬಿಡ್ತದ್ರಿ. ಕಸ್ಟಮರ್ ಸುಮಾರು ಜನ ನನಗೆ ಹೇಳಿದ್ದಾರೆ. ಬಟ್ ನಾನ್ ಕೇಳ್ತೀನಿ ಸರ್, ಕ್ವಶನ್ ಏನಕ್ಕೆ ಹೋಗ್ತದೆ ಯಾಕಂತ ಹೇಳಿದ್ರೆ ಸರ್, ಲೋಕಲ್ ಪಾಮು, ಲೋಕಲ್ ಕುಶನ್, ಜಾಯಿಂಟ್ ವುಡ್, ಜಾಯಿಂಟ್ ಪಾಮು ಈ ತರ ಆಗ್ದಾಗೆ ಒಳಗಡೆ ಹೋಗಿ ಕಡಿಮೆ ರೇಟ್ ಅಂತ ಹೇಳಿ ಯೂಸ್ ಮಾಡಿ ಹಾಕ್ಬಿಡ್ತಾರೆ. ಆದ್ರೆ ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೆ ಒಂದ್ ವರ್ಷ ಆದ್ಮೇಲೆ ನಿಮ್ಗೂ ಸಹ ಅರ್ಥ ಆಗುತ್ತೆ. 1 ವರ್ಷ ಬಂದ್ಬಿಟ್ರೆ ಹೌದಾ ಹಾಗೆ ಇದಿಲ್ಲ ಸರ್. 1 ವರ್ಷನೂ ಬಟ್ ಇನ್ನೊಂದು ಹೇಳ ಸರ್, ನಾನು ಹೇಳ್ತಾ ಇದೀನಿ ಸರ್, ನಾನು ಪಕ್ಕ ಕನ್ನಡದವನು, ಪಕ್ಕ ಹಿಂದೂ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಬಟ್ ನಾನ್ ಹೇಳ್ತಾ ಇದೀನಿ ಸರ್, ನಿಮ್ಗೆ ಏನಾದ್ರು ಕ್ವಾಲಿಟಿ ಐಟಮ್ ಬೇಕಂದ್ರೆ ಆಪಲ್ ವುಡ್ ಫರ್ನಿಚರ್ ಗುಡಿಕೆ ಮನೆ ನಾನ್ ಮಾಡ್ಕೊಡ್ತೀನಿ ಸರ್. ನೀವು ಏನ್ ಎಕ್ಸ್ಪೆಕ್ಟೇಷನ್ ನಿಮ್ದು ಇದೆಯೋ, ನೀವು ನನ್ನ ಎಕ್ಸಾಂಪಲ್ ಒಂದ್ 5 ವರ್ಷ ನಮ್ಗೆ ಸೋಫಾ ಬಂದ್ರೆ ಸಾಕ್ರಿ ಅಂತ ನಿಮ್ ಎಕ್ಸ್ಪೆಕ್ಟೇಷನ್ ಇರ್ತದ. ನೀವು 5 ವರ್ಷ ಎಕ್ಸ್ಪೆಕ್ಟೇಷನ್ ಮಾಡಿ ನಾನು 10 ವರ್ಷ ನಾನು ಬರ್ದು ಕೊಡ್ತೀನಿ, ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್. ಅಷ್ಟು ಗ್ಯಾರಂಟೆಡ್ ಐಟಮ್ ನಾನು ಕೊಡ್ತೀನಿ. ಈ ತರ ನೋಡಿ ಕುಂತ್ಕೊಂಡ್ರೆ ನೀವೇ ಜಂಪ್ ಮಾಡ್ತೀರಾ. ಈ ತರ ರಿಕ್ಲೈನರ್ ಸಮೇತ ನಿಮಗೆ ಸಿಗ್ತಾ ಇದೆ. ಸೂಪರ್ ಇದೆ ಬಿಡಿ ಸರ್ ಕ್ವಾಲಿಟಿ. ಈ ತರ ಅಂತೂ ನಾವು ಯಾವ ಅಂಗಡಿದಲ್ಲೂ ನೋಡಿಲ್ಲ, ಇಷ್ಟು ಚೆನ್ನಾಗಿದೆ. ಏನು ಸರ್ ಇದು, ಏನೆಲ್ಲ ಬರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ನಾವು 3 ಸೀಟ್ರು ಪ್ಲಸ್ 2 ಸೀಟ್ರು ಪ್ಲಸ್ ಕನ್ಸೋಲ್ ಹಾಕಿದೀವಿ. 5 ಸೀಟ್ರಲ್ಲಿ 4 ರೆಕ್ಲೈನರ್ ಇದೆ. ಓಕೆ, ಇದೇನು ಸರ್ ಸ್ಟೀಲ್ ಇದು? ಹೌದು,
4 ರೆಕ್ಲೈನರ್ ಇದೆ ಓಕೆನಾ 5 ಸೀಟರ್ ಅಲ್ಲಿ 4 ರೆಕ್ಲೈನರ್ ಇದೆ ನಾನು ಹೇಳೋದು ಅದಕ್ಕೆ ನಿಮ್ಗೆ ಸಿಂಗಲ್ ಬೇಕಾ 2 ಸೀಟರ್ ಬೇಕಾ 3 ಸೀಟರ್ ಬೇಕಾ ಅದರಲ್ಲಿ ಎಷ್ಟು ರೆಕ್ಲೈನರ್ ಬೇಕು ಇಲ್ಲ ಮೋಟರೈಸ್ ರೆಕ್ಲೈನರ್ ಬೇಕಾ ಮ್ಯಾನ್ಯುಯಲ್ ರೆಕ್ಲೈನರ್ ಬೇಕಾ ನೀವು ಯಾವ ತರ ಆದ್ರೂ ಕೇಳಿ ಸರ್ ನೀವು ಯಾವ್ದು ಕೇಳ್ತೀರಾ ಕೇಳಿ ನಾನು ಮಾಡ್ಕೊಡ್ತೀನಿ ಇದನ್ನು ನೋಡಿ ರಿಕ್ಲೈನರ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತಾರೆ ಇದೆಲ್ಲ ಏನ್ ಫ್ಯಾಬ್ರಿಕ್ಸ್ ಲೆದರ್ ತರ ಕಾಣ್ತಾ ಇದೆ ಲೆದರ್ ಸೇಮ್ ಲೆದರ್ ತರನೇ ಅಂದ್ರೆ ಗೊತ್ತಾ ಲೆದರ್ ಮೇಂಟೆನೆನ್ಸ್ ಸರ್ ನಮ್ದು 6 ಬ್ರಾಂಚಸ್ ಇದೆ ನಮ್ದು 1 2 3 4 10 ಸೋಫಾ ಅಂತಿಲ್ಲ ಇವಾಗ ಈ ಅಂಗಡಿನಲ್ಲಿ ಹೋದ್ರೆ ಒಂದು 70 ಸೋಫಾ ಇದೆ ಒಂದು 20 ಕಾಟ್ ಇದೆ ಒಂದು 30 ಡೈನಿಂಗ್ ಇದೆ ಪಕ್ಕದಲ್ಲಿ ಹೋದ್ರೆ ಅದೇ ತರ ಆಪ್ಷನ್ ಅಂದ್ರೆ ನಮ್ದು ಕಸ್ಟಮೈಸೇಷನ್ ನಾವೇನಂದ್ರೆ 1 2 3 ಲೆಕ್ಕನೇ ಇಲ್ಲ ನಿಮ್ಗೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಕೊಡ್ತೀವಿ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಕೊಡ್ತೀವಿ ನಮ್ಮದೇ ಫ್ಯಾಕ್ಟ್ರಿ ಇರೋದ್ರಿಂದ ನಮ್ಮದೇ ವೇರ್ ಹೌಸ್ ಇರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿ ಇಟ್ಟಿದೀವಿ ವೆರೈಟಿ ಮೇಲೆ ಏನು ಕಮ್ಮಿ ಇಲ್ಲ ಹೌದು ಸರ್ ಓಕೆ ಮೇಂಟೆನೆನ್ಸ್ ತುಂಬಾನೇ ಇದೆ ಇಲ್ಲಿ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಯಾವ ಜೀವರ ಶೋರೂಮ್ ಅಲ್ಲಿ ಹೋದ್ರು ಅದೇ ರೀತಿ ವೆರೈಟಿ ಸಿಗುತ್ತೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಸರ್ ಅದು ರನ್ನಿಂಗ್ ಮಾಡಲ್ಸ್ ಹಳೆ ಮಾಡಲ್ಸ್ ಎಲ್ಲ ಇವಾಗ ಎಕ್ಸಾಂಪಲ್ ಒಂದು ಬಕಾಟಿ ಮಾಡಲ್ ಅಂತ ತುಂಬಾ ಟ್ರೆಂಡ್ ಆಗಿತ್ತು ನಿಮಗೆ ಗೊತ್ತು ಬಟ್ ನಾನು 3 ವರ್ಷ ಹಿಂದೆನೆ ನಿಲ್ಸ್ಬಿಟ್ಟೆ ಅದು ಯಾಕಂದ್ರೆ ಅದಾದ್ಮೇಲೆ ಏನು ಹೊಸ ಮಾಡಲ್ಸ್ ಬರ್ತದೋ ಅದ್ರ ಮೇಲೆ ನಾವು ರನ್ ಮಾಡ್ತೀವಿ ಜನ ಈಗೂ ಮಾಡ್ತಾ ಇದಾರೆ ತುಂಬಾ ಜನ ಮಾಡ್ತಾ ಇದಾರೆ ಸರ್ ಬಟ್ ಅವೆಲ್ಲ ನಾವು 3 ವರ್ಷ ಹಿಂದೆನೆ ಬಿಟ್ಬಿಟ್ಟಿದೀವಿ ನಾವು ಇಲ್ಲೆಲ್ಲ ನಿಮ್ಗೆ ವೆರೈಟಿ ಜಾಸ್ತಿ ಅಂತ ಯಾವುದೇ ಓಲ್ಡ್ ಮಾಡೆಲ್ ಇರಲ್ಲ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ನಿಮ್ಗೆ ಟ್ರೆಂಡಿಂಗ್ ಮಾಡೆಲ್ಸ್ ಸಿಗೋದು ಸೊ ಇದೆಲ್ಲ ಏನ್ ವುಡ್ ಇದೆ ಸರ್ ಇದು ಸರ್ ಬ್ರಿಕ್ಸ್ ಸೋಫಾ ಅಂತೀವಿ ಇದನ್ನ ಇಲ್ಲಿ ಸೈಡ್ ಅಲ್ಲೇ ತೋರಿಸಿವ್ರೆ ಯಾಕಡೆ ಸೈಡ್ ಅಲ್ಲಿ ತೋರಿಸಿ ನೋಡಿ ಸೈಡ್ ಟೀ ಕುಡ್ ಅಲ್ಲಿ ಮಾಡಿದೀವಿ ಸರ್ ಪ್ಯೂರ್ ಟೀ ಕುಡ್ ಅಲ್ಲಿ ಹೌದು ಟೀ ಕುಡ್ ಇದರಲ್ಲಿ 3 2 ಡಿವೈಡರ್ ಸೆಂಟರ್ ಟೇಬಲ್ ಅಂತ ಆಪ್ಷನ್ ಕೊಟ್ಟಿದೀವಿ ಎಷ್ಟು ಹೆವಿ ಇದೆ ಅಲ್ವಾ ಇದು ಎತ್ ನೋಡಿ ಸರ್ ಫುಲ್ ಎತ್ ನೋಡಿ ಗೊತ್ತಾಗ್ತದೆ ಗೆಳೆಯರೆ ನೋಡ್ತಿರ್ಬೋದು ಏನ್ ಸರ್ ಏನು ಆಗ್ತಾ ಇಲ್ಲ ಎತ್ತೋಕೆ ಫುಲ್ ಹೆವಿ ಆಗಿದೆ ಸರ್ ನಾನು ಒಂದು ಹೇಳ ಸರ್ ನೀವು ನಮ್ಮ ಹತ್ರ 70 ಸೋಫಾ 100 ಸೋಫಾ ಇರ್ಬೋದು 200 ಸೋಫಾ ಇರ್ಬೋದು ಎಲ್ಲಾದ್ರ ಬಗ್ಗೆ ನೀವು ತೋರ್ಸೋದಕ್ಕಿಂತ ನಾನು ಕಸ್ಟಮರ್ಗೆ ಹೇಳೋದು ಒಂದೇ ಸರ್ ನಿಮಗೇನಾದ್ರೂ ಒರಿಜಿನಲ್ ಐಟಮ್ ಬೇಕು ಕ್ವಾಲಿಟಿ ಐಟಮ್ ಬೇಕು ಅಂದ್ರೆ ಈ ಆಪಲ್ ವುಡ್ ಫರ್ನಿಚರ್ ಹುಡುಕೊಂಬನ್ನಿ ಸರ್ ಈ ಆಪಲ್ ವುಡ್ ಫರ್ನಿಚರ್ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ ಒರಿಜಿನಲ್ ಐಟಮ್ ಬೇಕಾದ್ರೆ ಬನ್ನಿ ನಾನು ಮಾಡ್ಕೊಡ್ತೀನಿ ಯಾವುದೇ ಕಾಪಿ ಐಟಮ್ ಸಿಗಲ್ಲ ಒರಿಜಿನಲ್ ಐಟಮ್ ಒಳ್ಳೆ ಕ್ವಾಲಿಟಿ ಐಟಮ್ ಮಾತ್ರ ಬೇಕಂದ್ರೆ ಇಲ್ಲಿಗೆ ವಿಸಿಟ್ ಮಾಡಿ ಸರ್ ಲೊಕೇಶನ್ ಹೇಳಿ ಸರ್ ಎಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರಬೇಕು ಸರ್ ಔಟರ್ ರಿಂಗ್ ರೋಡ್ ಸರ್ ಔಟರ್ ರಿಂಗ್ ರೋಡ್ ಬಾನಸವಾಡಿ ಅಂದ್ರೆ ನಿಯರ್ ಬಗ್ನಿ ರೆಸ್ಟೋರೆಂಟ್ ಪಕ್ಕನೇ ಇದೆ ಇಲ್ಲಿ 2 ಅಂಗಡಿ ಇದೆ ಮತ್ತೆ ಸರ್ಜಾಪುರ್ ರೋಡ್ ಅಲ್ಲಿ ಧ್ವಂಸಂದ್ರ ಅಂತಿದೆ ಅಲ್ಲಿ ವಿಶಾಲ್ ಮಾರ್ಟ್ ಇದೆ ವಿಶಾಲ್ ಮಾರ್ಟ್ ಪಕ್ಕದ್ದೇ ಆಪಲ್ ವುಡ್ ಫರ್ನಿಚರ್ ಓಕೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಸ್ಟೋರ್ಗೆ ಬರೋದೆಲ್ಲ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ ಬನ್ನಿ ಸರ್ ನೆಕ್ಸ್ಟ್ ಇದೇನು ಸರ್ ಇದು ಎಲ್ಲ ಚೆಕ್ಸ್ ಮಾಡಲ್ ಇದೆ ಎಲ್ಲ ಸ್ಟಿಚಿಂಗ್ ಸರ್ ಇದು ಹೌದು ಸರ್ ಅದೇ ಹೇಳಿದ್ ನಾವು ಒಂದಕ್ಕೊಂದು ಯಾವ್ದು ಕಾಪಿ ಇಲ್ಲ ಬೇರೆ ಮಾಡಲು ಬೇರೆ ಕಲರ್ ಕಲರ್ ಆಪ್ಷನ್ ಕೇಳೇ ಇಲ್ಲ ನಾನು ಅವಾಗ್ಲೇ ಕೇಳಕ್ ಹೋದ್ರೆ ಆಕ್ಚುಲಿ ನಮ್ದ್ರಲ್ಲಿ ಸರ್ ಪ್ರತಿಯೊಂದು ಸೋಫಾಗೂ 600 ಕಲರ್ ಪ್ಲಸ್ ಆಪ್ಷನ್ ಇಟ್ಟಿದೀವಿ ಅವ್ರ ಮನೆ ಇಂಟೀರಿಯರ್ ತಕ್ಕಾಗ ಅವ್ರು ಏನ್ ಕಲರ್ ಬಂದ್ ಸೆಲೆಕ್ಟ್ ಮಾಡಿದ್ರೆ ಇನ್ನೂ ಒಂದ್ ಹೇಳ್ಬಿಡ್ತೀನಿ ಸರ್ ಕಸ್ಟಮರ್ ಏನಾದ್ರು ವಿಡಿಯೋಸ್ ನೋಡ್ತಾ ಇರ್ತಾರೆ ಹೆಂಗಿದ್ರು ನೀವು ನಿಮ್ಮ ಮನೆಗೆ ಸೋಫಾ ತಗೊಂಡು ಹೋಗ್ತಾ ಇದ್ದೀರಾ ಕಸ್ಟಮರ್ಗೆ ಹೇಳ್ಬಿಡ್ತೀನಿ ಇದೇ ಮುಖಾಂತರ ಸರ್ ಕಸ್ಟಮರ್ಗೆ ಇವಾಗ ನೀವು ನೋಡಿ ನಿಮ್ಮ ಮನೆಗೆ ಸೋಫಾ ಬೇಕಾಯ್ತು ಇಲ್ಲಿವರೆಗೂ ಬಂದ್ರಿ ನೀವು ಆಲ್ರೆಡಿ ನಿಮ್ಮ ಹತ್ರ ಇತ್ತು ಸುಮಾರು ಫೋಟೋಸ್ ಇದ್ವು ನೀವು ಸೆಲೆಕ್ಷನ್ ಮಾಡ್ಬೋದಾಗಿತ್ತು ನಾನು ಇವಾಗ್ಲೂ ಕಸ್ಟಮರ್ಗೆ ಹೇಳೋದು ಅದೇ ಸರ್ ಫೋಟೋನಲ್ಲಿ ನೋಡಿ ನಾನು ಫೋಟೋ ಕಳಿಸ್ಬಿಡಿ ನಾನು ತಗೊಂಡ್ಬಿಡ್ತೀನಿ ಅನ್ನೋ ಬದಲು ಒಂದು ಅರ್ಧ ಅವರ್ 1 ಅವರ್ 2 ಅವರ್ ಟೈಮ್ ಮಾಡ್ಕೊಂಡು ದಯವಿಟ್ಟು ಒಂದು ಸರಿ ಬನ್ನಿ ಯಾಕಂದ್ರೆ ಇದೆಲ್ಲ ಒಂದು ಸರಿ ಇನ್ವೆಸ್ಟ್ಮೆಂಟ್ ಹಾಕೋದು ನೀವು ಒಂದು ಸರಿ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಎಷ್ಟು ವರ್ಷ ಬರ್ತದೆ ಅನ್ನೋದೇ ಮೇನ್ ಸರ್ ಯಾಕಂದ್ರೆ ಈ ಸೋಫಾಗೆ ನೀವು ಇವತ್ತು ಒಂದು 50,000 60,000 ಕೊಡ್ತೀರಾ 20,000 30,000 ಕೊಡ್ತೀರಾ ಆ ದುಡ್ಡು ನನ್ನ ಹತ್ರ ಇರಲ್ಲ ಸರ್ ನಾನು ಸಾಯಂಕಾಲ ಒಂದು ಡೀಲರ್ ಕೊಡ್ಬೇಕು ಲೇಬರ್ ಕೊಡ್ಬೇಕು ಇನ್ನೊಂದು ಮತ್ತೊಂದು ನಂದು ಇದ್ದೇ ಇರ್ತದೆ ಖರ್ಚು ಬಟ್ ನೀವು ಮನೆಗೆ ತಗೊಂಡು ಹೋಗ್ತಿರಲ್ಲ ನಿಮ್ಮ ಮನೆಯಲ್ಲಿ ಈ ಸೋಫಾ ಎಷ್ಟು ವರ್ಷ ಇತ್ತು ಪ್ರಾಬ್ಲಮ್ ಆಗ್ದಿರ ಎಷ್ಟು ವರ್ಷ ಇತ್ತು ಅನ್ನೋದೇ ಇದು ಸರ್ ಹೌದೌದು ನಿಮ್ಗೂ ಸಹ ಈ ತರ ವೆರೈಟಿ ಬೇಕಂದ್ರೆ ಫೋಟೋನಲ್ಲಿ ಎಲ್ಲ ನಿಮ್ಗೆ ಚೆನ್ನಾಗೇ ಕಾಣುತ್ತೆ ಆದ್ರೆ ಬಂದು ನೀವು ಕುಂತ್ ಫೀಲ್ ಮಾಡಿದ್ರೆ ಅವಾಗ ನಿಮ್ಗೆ ಕ್ವಾಲಿಟಿ ಗೊತ್ತಾಗುತ್ತೆ ಇಲ್ಲಿ ಏನ್ ಸರ್ ಇದು ಸಪರೇಟ್ ಆಗಿದೆ ಇದು ಡಿವೈಡರ್ ಸರ್ ಡಿವೈಡರ್ ಜೊತೆಗೆ ಹೊಸ ಟ್ರೆಂಡ್ ಅಂತೀವಿ 2 ಕಡೆಯಿಂದ ಯೂಸ್ ಮಾಡಬಹುದು ಈ ಕಡೆಯಿಂದ ಕೂತ್ಕೊಬಹುದು ಆ ಕಡೆಯಿಂದ ಕೂತ್ಕೊಬಹುದು ಓಕೆ 3 ಸೀಟರ್ 2 ಸೀಟರ್ ವಿತ್ ಡಿವೈಡರ್ ನಿಮಗೆ ಸಿಗ್ತಾ ಇದೆ ಹೌದು ಸರ್ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಂದು ಪ್ರೈಸಸ್ ನಾವು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ಇವರು ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ತುಂಬಾ ಅಂಗಡಿಗಳಿಗೂ ಇವರೇ ಸಪ್ಲೈ ಮಾಡ್ತಾರೆ ಅವ್ರಿಗೆ ಇಶ್ಯೂ ಆಗಬಾರ್ದಂತ ಇಲ್ಲಿ ಪ್ರೈಸಸ್ ಹೇಳ್ತಾ ಇಲ್ಲ ಒಮ್ಮೆ ಬನ್ನಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲ ಪ್ರೈಸಸ್ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಸರ್ ಇದೇನು ಸರ್ ಇದು ಬೇರೆ ತರ ಇದೆ ಇಲ್ಲ ಈ ಸೋಫಾ ಕಮ್ ಬೆಡ್ ಅಂತೀವಿ ಬೆಡ್ ಆಗುತ್ತೆ ಅಂದ್ರೆ ಯಾವ ತರ ಅಂದ್ರೆ ಮಲ್ಟಿ ಪರ್ಪೋಸ್ ಯೂಸ್ ಈಗ ಅಂದ್ರೆ ಚಿಕ್ಕ ಆಲಗಳು ಇರ್ತಾವಲ್ವಾ ಈ ಡೇ ಟೈಮ್ಗೆ ಇದೇ ಸೋಪ್ ಆಗ್ತದೆ ನೈಟ್ ಟೈಮ್ಗೆ ಅದೇ ಮಂಚ ಆಗ್ತದೆ ಬೆಡ್ ಹೆಂಗೆ ಸರ್ ತೋರಿಸ್ತೀವಿ ಸರ್ ಇದೆಯಲ್ಲ ಇದು ನೋಡಿ ಒಂದು ಇದು ಸ್ಟೋರೇಜ್ ಇದೆ ಅಲ್ಲಿ ಇದು ಸ್ಟೋರೇಜ್ ಯಾರೆಲ್ಲ ಚಿಕ್ಕ ಮನೆ ಇದೆ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಕೂತ್ಕೊಂಡು ಟಿವಿ ನೋಡ್ಬೇಕಂದ್ರೆ ಒಂದ್ ನಿಮಿಷ ಇದು ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಈ ತರ ಕೂತ್ಕೊಂಡು ನೀವು ಈ ತರ ಟಿವಿ ನೋಡ್ಬೋದು ಹೌದು ಆರಾಮಾಗಿದೆ ನೋಡಿ ಹೌದು ಆರಾಮಾಗಿ ಈ ತರ ಟಿವಿ ನೋಡ್ತಾ ಇಲ್ಲ ಸಾಕಾಗ್ಲಿಲ್ಲ ನಾನು ಇನ್ನೂ ಮಲಗಬೇಕು ಅಂದ್ರೆ ಜಸ್ಟ್ ಇಲ್ಲಿ ನೋಡಿ ಸರ್
ಏನ್ ಸರ್ ಇಷ್ಟು ದೊಡ್ಡ ಬೆಡ್ ಆಗೋಯ್ತಲ್ವಾ? ಫುಲ್ ಮಂಚ, ಹೌದು ಮಂಚದ ತರ ಆಗ್ಬಿಡ್ತದೆ. ಆರಾಮ್ 3 ಜನ ಮಲ್ಕೋಬಹುದು. ಫುಲ್ ಮಂಚನೇ ಆಗ್ಬಿಟ್ಟಿದೆ. ವಿತ್ ಡಿಸೈನರ್ ಮಂಚ ಆಗಿದೆ, ನಾರ್ಮಲ್ ಮಂಚ ಅಲ್ಲ. ವಿತ್ ಹೆಡ್ ಕೈ ಇಡೋಕ್ ನೋಡಿ ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತೆ ಸೋಫಾ ಮಾಡ್ಬೇಕಂದ್ರೆ ಅಲ್ಲ ಅದನ್ನ ತೋರಿಸ್ಬಿಡ್ತೀನಿ, ತುಂಬಾ ಈಸಿ ಇದೆ ಸರ್. ಇಲ್ಲಿ ನೋಡಿ ಇದೆಯಲ್ಲ, ಜಸ್ಟ್ ಫೋಲ್ಡ್ ಆಯ್ತಾ, ಇನ್ನೊಂದು ಫೋಲ್ಡ್ ಇದು ಹಿಂಗ್ ಫೋಲ್ಡ್ ಮಾಡಿ ಜಸ್ಟ್. ಏನ್ ಸರ್ ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ, ಆರಾಮಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲಾ ಕಡೆ ನೀವು ಈ ತರ ನೋಡಿರೋದಿಲ್ಲ, ಎಲ್ಲರೂ ಲೋ ಕ್ಲಾಸ್ ಮಾಡ್ತಾರೆ. ಇಲ್ಲಿ ಪ್ರೀಮಿಯಂ ಲಕ್ಸರಿ ಲುಕ್ ಅಲ್ಲಿ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ತುಂಬಾ ಕಲೆಕ್ಷನ್ ಇದೆ. ಇಲ್ಲೂ ನೋಡ್ತಿರ್ಬೋದು. ಇದನ್ನು ಸಹಿತ ನಿಮಗೆ 3 ಸೀಟರ್ 2 ಸೀಟರ್ ವಿತ್ ಡಿವೈಡರ್ ಜೊತೆ ಸೆಂಟರ್ ಟೇಬಲ್ ಜೊತೆ ಅದು ನೋಡೋಣ ಸರ್. ಅದಾದ್ಮೇಲೆ ನೀವು ಅದ್ರಲ್ಲಿ 3 ಸೀಟರ್ ಕಂಬೆಡ್ ತೋರಿಸಿದ್ವಲ್ಲ, ಇನ್ನು ಬೇಡ, ಫುಲ್ ಸೋಫಾನಲ್ಲೇ ಬೇಕು. ಇದು ನೋಡಿ ಲಾಂಜರ್ ಸೋಫಾ, ಓಕೆನಾ? 3+ ಲಾಂಜರು. ಓಕೆ, ಇದ್ರಲ್ಲೇ ಬೇಕು, ಇದ್ರಲ್ಲೂ ಆಪ್ಷನ್ ಇದರಲ್ಲೂ ಬೆಡ್ ಆಗುತ್ತಾ ನೋಡಿ. ಓ ಸೂಪರ್ ಇದೆ ಅಲ್ವಾ ಸರ್? ನೋಡಿ ಈ ತರ ನಿಮಗೆ ಕಂಪ್ಲೀಟ್ ಇದರಲ್ಲೂ ಬೆಡ್ ಆಗ್ಬಿಡುತ್ತೆ. ಎಸ್, ಓಕೆನಾ? ಸೋಫಾ ಕಮ್ ಬೆಡ್ ಪ್ಲಸ್ ಸ್ಟೋರೇಜ್, ಇದ್ರಲ್ಲೂ ಸ್ಟೋರೇಜ್ ಕೊಡ್ತೀವಿ. ವಾವ್, ಈ ತರ ನೋಡಿ ಸೈಡ್ ಅಲ್ಲಿ ನಿಮಗೆ ವಿತ್ ಸ್ಟೋರೇಜ್ ಸಹಿತ ಸಿಗ್ತಾ ಇದೆ. ಈ ತರ ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಸರ್. ಇದರಲ್ಲೂ ಬೇರೆ ಕಲರ್ ಮಾಡ್ಕೊಡ್ತೀವಿ, ಬೇರೆ ಕಲರು, ಬೇರೆ ಮಾಡಲ್ಸ್, ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ ಸರ್. ಸೋಫಾ ಕಮ್ ಬೆಡ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ 50 ಡಿಸೈನ್ ಮೇಲೆ ಆಪ್ಷನ್ ಇಟ್ಟಿದೀವಿ. ಇದೇನ್ ಸರ್ ಜೂಲ ಎಲ್ಲ ಇಟ್ಟಿದ್ದೀರಾ? ಇದನ್ನು ಮಾಡ್ತೀರಾ? ಪ್ರತಿಯೊಂದು ಮಾಡ್ತೀವಿ ಸರ್. ಇದೆಲ್ಲ ಏನು ದುಡ್ಡಿದೆ ಸರ್ ಇದು? ನೋಡಿ ನೀವೇ, ನಿಮ್ಗೆ ಗೊತ್ತಾಗ್ಬೋದು ನೋಡಿ ಸರ್. ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ, ನೀವು ಒಂದ್ಸರಿ ನೋಡಿ. ಟೀ ಕುಡ್ ಇದೆಯಾ ಸರ್ ಇದು? ಸರ್ ನಾನು ಅದಕ್ಕೆ ಹೇಳೋದು, ಕಸ್ಟಮರ್ಗೆ ಏನು ಗೊತ್ತಾಗ್ಲಿಲ್ಲ, ನಾವು ಸುಳ್ಳು ಹೇಳೋದು ಬೇಡ ಸರ್. ಕಸ್ಟಮರ್ ಕರ್ಕೊಂಬರ್ಲಿ, ಅವ್ರ ಕಾರ್ಪೆಂಟರ್ನ ಕರ್ಸಿ ತಗೊಂಡೋಗಿ ತೋರ್ಸ್ಕೊಂಡು ಕರ್ಕೊಂಬಂದು ತೋರಿಸ್ಲಿ, ಆಮೇಲೆ ತಗೊಂಡೋಗ್ಲಿ. ಟೀ ಕುಡ್ ನೀವು ಎಷ್ಟು ವರ್ಷ ಬಳಕೆ ಮಾಡಿದ್ರು ಏನೂ ಆಗಲ್ಲ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುತ್ತೆ. ಮತ್ತೆ ಫುಲ್ ಸ್ಟ್ರಾಂಗ್ ಆಗಿದೆ. ಇಲ್ಲೂ ನೋಡ್ತಿರ್ಬೋದು ಎಲ್ಲ ಎಷ್ಟೊಂದು ಸ್ಟ್ರಾಂಗ್ ಮಾಡಿದಾರೆ ಅಂತ. ತುಂಬಾ ಚೆನ್ನಾಗಿದೆ. ಬ್ರಾಸ್ ವರ್ಕ್ ಸರ್, ಫುಲ್ ಬ್ರಾಸ್ ವರ್ಕ್ ಆಗಿದೆ, ಪ್ಯೂರ್ ಬ್ರಾಸ್ ಇದೆ. ಅದಾದ್ಮೇಲೆ ಇದು ತೋರಿಸಿದ್ರೆ ಹಂಗೆ ಇದು ನೋಡಿ. ಸೋಫಾ ಸ್ವಲ್ಪ ಕುತ್ಕೊಂಡು ನೋಡಿ ಸರ್, ಹೆವಿ ಇದೆ ಸೋಫಾ. ಕೆಳಗಡೆ ಡಬಲ್ ಫ್ರೇಮ್ ಸರ್, ಒಳಗಡೆ ಒಂದು ಫ್ರೇಮ್ ಇದೆ, ಅದಾದ್ಮೇಲೆ ಕೆಳಗಡೆ ಎಕ್ಸ್ಟ್ರಾ ಫ್ರೇಮ್ ಒಂದು ಕೊಟ್ಟಿದೀವಿ. ಓಕೆನಾ? ನಾರ್ಮಲ್ ಆಗಿ 4 ಇಂಚ್ ಕುಷನ್ ಬರ್ತದೆ, ನಾವು 8 ಇಂಚ್ ಕುಷನ್ ಕೊಟ್ಟಿದೀವಿ. ಏನಕ್ಕಂದ್ರೆ ಲೈಫ್ ಸರ್. ನೀವು 5 ವರ್ಷ ಬರೋ ಸೋಫಾ 10 ವರ್ಷ ಬರ್ತದೆ ಸರ್ ನಮ್ಮ ಹತ್ರ. ಎಲ್ಲ ಕಡೆ ನಿಮ್ಗೆ 10 ವರ್ಷ ನೀವು ಯೂಸ್ ಮಾಡ್ತೀರ, ನಾನು 20 ವರ್ಷ ಕೊಡ್ತೀನಿ. ಆ ತರ ಕುಷನ್, ಆ ತರ ವುಡ್ ಹಾಕಿ ಕೊಡ್ತೀವಿ. ಪೂರ್ತಿ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡಿ ಹೇಳ್ತಾರೆ, ನಮ್ಮ ಕನ್ನಡಿಗರ ಅಂಗಡಿಯಲ್ಲಿ ಈ ತರ ವೆರೈಟಿ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಈ ತರ ಕ್ವಾಲಿಟಿ ಮಾತ್ರ ಸಿಗೋದೇ ಇಲ್ಲ, ಅದಂತೂ ನಿಮ್ಗೆ ಬರೆದು ಕೊಡ್ತಾರೆ. ಈ ತರ ನೋಡಿ ಪ್ರೀಮಿಯಂ ಲುಕ್ ಅಲ್ಲಿ ಸರ್. ಎಲ್ಲ ಸೋಫಾಸೇ ಆಯ್ತು, ಮತ್ತೆ ಏನಾದ್ರು ತೋರಿಸಿ ಸರ್? ಡೈನಿಂಗ್ ಟೇಬಲ್, ಇಲ್ಲ ಸರ್, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರ್ ಅಂದ್ರೆ ಸೋಫಾಸ್ ಆಗಿರ್ಬೋದು, ಅದು ಕಾರ್ನರ್, 3 ಸೀಟರ್, ರೆಕ್ಲೈನರ್ ಆಗಿರ್ಬೋದು, ಸೋಫಾ ಕಮ್ ಬೆಡ್ ಆಗಿರ್ಬೋದು, ಮಂಚ, ಹಾಸಿಗೆ, ಡೈನಿಂಗ್ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್, ಮಂದಿರ. ಎಕ್ಸಾಂಪಲ್ ನೋಡಿ, ಮಂದಿರ ಎಲ್ಲಾ ಮನೆಗಳಲ್ಲೂ ಮಂದಿರ ರೆಡಿ ಇರಲ್ಲ ಸರ್. ಅರ್ಥ ಮಾಡ್ಕೊಂಡ್ರೆ, ಬಾಡಿಗೆ ಮನೆಗಳು, ರೆಂಟೆಡ್ ಮನೆಗಳು ಇರ್ತಾರಲ್ಲ, ಅವೆಲ್ಲ ರೆಡಿ ಇರಲ್ಲ. ಅದ್ರಲ್ಲಿ ನಮ್ಗೆ ಆಪ್ಷನ್ ಇವಾಗ ಚಿಕ್ಕದ್ ಬೇಕಾ ಚಿಕ್ಕದು, ದೊಡ್ಡದು ಬೇಕಾ ದೊಡ್ಡದು, ತುಂಬಾ ಇದಾವೆ. ಈಗ ಸೋಫಾ ಅಂದ್ರೂ ನಾವು ನೋಡಿದ್ವಿ, ಇಲ್ಲಿ ಏನ್ ಸರ್ ಕಸ್ಟಮರ್ ಅವ್ರಿಗೆ ನಾವು ಡೈರೆಕ್ಟ್ ಕೇಳೋಣವಾ ಅದು ಹೇಗಿದೆ ಅಂತ? ಕೇಳಿ ಸರ್, ನಿಮ್ಗೆ ಡೌಟ್ ಇದ್ರೆ ಖಂಡಿತ ಕೇಳಿ. ಅದು ಫಸ್ಟ್ ಟೈಮ್ ಕಸ್ಟಮರ್ ಅಲ್ಲ, ಅವರು ಆಲ್ರೆಡಿ 2 ಟೈಮ್ 3 ಟೈಮ್ ಐಟಮ್ ತಗೊಂಡು ಹೋಗಿದ್ದಾರೆ. ಕೇಳಿ ಸರ್, ಒಂದ್ಸರಿ ಕೇಳಿ, ಫೀಡ್ಬ್ಯಾಕ್ ಕೇಳಿ. एक्सक्यूज मी सर, तो हम एक वीडियो बना रहे हैं शॉर्ट में. जोरे ಹೇಳಿ सर, ಪರವಾಗಿಲ್ಲ, जोरे ಹೇಳಿ. आप बताइए सर कहाँ से आए हैं? मैं माधेपुरा से आया हूँ। माधेपुरा। तो यहाँ पहली बार आ रहे हैं ऑलरेडी? ये मेरा थर्ड परचेस है यहाँ पे। थर्ड परचेस? हाँ, पहले मैंने एक कॉट लिया हुआ था, फिर एक फैमिली फ्रेंड को गिफ्ट करने के लिए डाइनिंग टेबल भी यहीं से गिफ्ट किया था। तो अभी खुद के घर के लिए सोफ़ा ಪ್ಲಾನ್ ಗೆಳೆಯರು ನೋಡಿ, ಇವರು ಆಲ್ರೆಡಿ ಕಾರ್ಡ್ ತೊಗೊಂಡಿದ್ರು, ಡೈನಿಂಗ್ ಟೇಬಲ್ ತೊಗೊಂಡಿದ್ರು, ಈಗ ಸೋಫಾ ತೊಗೊಳಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. सर रेट वाइज क्वालिटी कैसा लगा सर मार्केट में कंपेयर? मार्केट में कंपेयर करके ही मैंने लिया था फर्स्ट टाइम भी, एंड इट वाज वेरी गुड. अभी भी मैं कंपेयर करके ले रहा हूँ, दे आर गिविंग द बेस्ट प्राइस. ಈಗಲೂ ನೋಡಿ ತುಂಬಾ ವೆರಿ ಗುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಓಕೆ ನೋಡಿ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಮತ್ತೆ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಟ್ರು. Yeah, they have given me good discount and they have arranged everything for me. Okay. Now I'm taking this home. ಸರ್ ಡೆಲಿವರಿನೂ ಫ್ರೀ ಕೊಟ್ಟಿದ್ದೀವಿ, ಕೇಳಿ ಬೇಕಾದ್ರೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್, no extra charges, they give you delivery ಫ್ರೀ ಟ್ರಾನ್ಸ್ಪೋರ್ಟ್. ಇಡೀ ಬೆಂಗಳೂರು ಸರ್, ಇಡೀ ಬೆಂಗಳೂರು ಎಲ್ಲಿ ಬೇಕಾದ್ರೂ ಐಟಮ್, ಒಂದು ಐಟಮ್ ಆಗಲಿ 2 ಐಟಮ್ ಆಗಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ನೋಡಿ. ಲೈವ್ ಆಗಿ ಪ್ರೂಫ್ ಸಮೇತ ಕಸ್ಟಮರ್. ಸರ್ ಏನು ಸುಳ್ಳು ಹೇಳ್ತಾ ಇಲ್ಲಲ್ಲ, ನಿಜ? 100% ರಿಯಲ್. 100% real. I'm taking him now. I'm taking this now. ಸೆಲೆಕ್ಟ್ हो गया सर? हाँ जी, select हो गया. ಓಕೆ, ಇದನ್ನು ಡೆಲಿವರಿ ಫ್ರೀ ಆಗಿ ಮಾಡಿಸ್ತಾ ಇದ್ದಾರೆ. ಈ ತರ ನೀವು ಡೈರೆಕ್ಟ್ ಆಗಿ ಬನ್ನಿ, ಅಶ್ವಥ್ ಸರ್ ನಿಮಗೆ ಎಲ್ಲ ಗೈಡ್ ಮಾಡ್ತಾರೆ. ಕಂಪ್ಲೀಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸೋಫಾ, ಫುಲ್ಲಿ ಡೆಲಿವರಿ ಮಾಡ್ತಾರೆ. ಚಲೇ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಈಗ ಇವೆಲ್ಲ ಏನು ರೇಟ್ ಇದಾವೆ ಸರ್ ಇವು? ಇಲ್ಲ, ರೇಟ್ ಅನ್ನೋದಕ್ಕಿಂತ ಸರ್ ಇದೇನು ಗೊತ್ತಾ, ಇದು ಕಬೋರ್ಡ್ಸ್ ಅಂತಾರೆ. 2 ಡೋರ್ ಬೇಕಾದ್ರೆ 2 ಡೋರ್, 3 ಡೋರ್ ಬೇಕಾದ್ರೆ 3 ಡೋರ್, ವಿತ್ ಡೋರ್, ವಿತ್ ಮಿರರ್, ಸ್ಲೈಡಿಂಗ್. ಇದು ನೋಡಿ ಸ್ಲೈಡಿಂಗ್, ಇದು ಸ್ಲೈಡಿಂಗ್. ಕೆಲವರೆಲ್ಲ ಇಂಟೀರಿಯರ್ ವರ್ಕ್ ಮನೆಯಲ್ಲೇ ಮಾಡ್ಬೇಕಂತಾರ. ನಮ್ದು ಆ ಥರ ಏನಿಲ್ಲ ಸರ್, ನಿಮ್ಮ ಮನೆಗೆ ತಕ್ಕ ನಾವು ಮಾಡ್ಕೊಡ್ತೀವಿ. ನಿಮ್ಮ ಮನೆಗೆ ತಕ್ಕ ಕಲರು, ನಿಮ್ ತಕ್ಕ ಸೈಜು ನಾವು ಮಾಡ್ಕೊ, ಜಸ್ಟ್ ಅಲ್ಲಿ ಹೋಗಿ ಇಟ್ಕೊಂಡ್ರೆ ಸಾಕು. ಅದನ್ನು ನಮ್ಮ ಹುಡುಗರೆ ಮಾಡ್ಕೊಡ್ತೀವಿ. ಹೌದು ಸರ್, ವಾಲ್ ಯೂನಿಟ್ ಅಂತೀವಿ. ಫುಲ್ ದೊಡ್ಡ ಯೂನಿಟ್ ಇವಾಗ ಬಂದಿದಾವಲ್ಲ ಸರ್, ದೊಡ್ಡ ಟಿವಿಗೆ ಬಂದಿದಾವ. ನಮ್ದು 50 ಇಂಚು, 58 ಇಂಚು, 65 ಇಂಚು ಅಂತ
ಅಂತಾರಲ್ಲ ಆ ತರ ಇದ್ರಲ್ಲೂ ತುಂಬಾ ಆಪ್ಷನ್ ಇದೆ. ಸಣ್ಣ ಪಣ್ಣ ಐಟಮ್ ಶೌರ್ಯಾಕಗಳು ಮಂದಿರಗಳು ತುಂಬಾನೇ ಇದಾವೆ ಆ ಕಡೆ ಸಿಗುತ್ತೆ ನಿಮ್ಗೆ ಇಲ್ಲಿ. ಅದೇ ರೀತಿ ಸರ್ ಇವನ್ ಸರ್ ಡೈನಿಂಗ್ ಟೇಬಲ್ ಎಲ್ಲ ಎಷ್ಟೊಂದು ಇಟ್ಟಿದ್ದೀರಾ ಸ್ಟಾಕ್? ಎಸ್ ಸರ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ನೋಡಿ 4 ಸೀಟರ್ ಬೆಂಚ್ ಅಂತೀವಿ. ಏನು ಗೊತ್ತಾ ಸರ್, 6 ಸೀಟರ್ ತರನೇ ಇದು. 6 ಸೀಟರ್ 6 ಜನ ಕೂತ್ಕೊಂಡು ಅಂತವ್ದೆ. ಬಟ್ ಒಂದ್ ಕಡೆ ಮನೆಯಲ್ಲಿ ಇಕ್ಕಟ್ಟಿತ್ತು ಅವ್ರಿಗಂದ್ರೆ ಇದೆಯಲ್ಲ ಇದು ಒಳಗಡೆ ಹೋಗ್ಬಿಡ್ತದೆ. ಓಕೆನಾ, ನಾರ್ಮಲ್ ಆಗಿ 4 ಸೀಟರ್ ಇರ್ತದೆ. ಅವ್ರಿಗೆ ಬೇಡ ಅಂತ ಯಾವ್ದು ಬೇಕಾದಾಗ ಇದನ್ನ ಆಚೆ ಹೇಳ್ಕೊಳೋದು, ಇನ್ನಿಬ್ರು 3 ಇದ್ರ ಮೇಲೆ ಕೂತ್ಕೊಬಹುದು, ಆರಾಮಾಗಿ ಕುಂತ್ಕೋಬಹುದು. ಫುಲ್ಲಿ ದೊಡ್ಡ ಸೈಜ್ 3 ಜನ ಆರಾಮಾಗಿ ಕುತ್ಕೋಬಹುದು. ಚೆನ್ನಾಗಿದೆ. ಜಾಗ ಇಕ್ಕಟ್ಟಿರ್ತಾವಲ್ಲ, ಕಡಿಮೆ ಜಾಗ ಸರ್ ಎಲ್ಲಾ ತರ ಇಟ್ಟಿದೀವಿ. ನಮ್ದು ಟೀಕ್ ವುಡ್ ಅಲ್ಲಿ ಇದೆ, ಶೀಶಮ್ ಅಲ್ಲಿ ಇದೆ, ರೋಸ್ ಅಲ್ಲಿ ಇದೆ, ಎಲ್ಲಾ ತರ ವುಡ್ ಅಲ್ಲಿ ಆಪ್ಷನ್ ಕೊಟ್ಟಿದೀವಿ. ನೋಡಿ ಇದು ವಿತ್ ಗ್ಲಾಸ್ ಇದೆ. ಓಕೆನಾ, ಇದು ವಿತ್ ಗ್ಲಾಸ್ ಓವಲ್. ನಿಮ್ ಮಾರ್ಬಲ್ ಟ್ಯಾಪ್ ಬೇಕಾ? ಇಲ್ಲಿ ನೋಡಿ ಇದನ್ನೇನಂತೀವಿ, ಮೈಕಾ ಟಾಪ್. ಚೇರ್ ಎಲ್ಲಿದಾವ ಸರ್ ಇವು? ಸರ್ ಇದೇ ಹೇಳ್ತಿರೋದು, ಈ ಕಡೆ ತೋರಿಸಿದ್ರೆ ನೋಡಿ ಒಳಗಡೆ ಚೇರ್ ಇರುತ್ತೆ, ಚೇರೇ ಕಾಣಲ್ಲ. ನೀವು ಈ ತರ ಇಟ್ಟರೆ ನೋಡಿ ಕಾಂಪ್ಯಾಕ್ಟ್ ಡೈನಿಂಗ್ ಅಂತೀವಿ. ಕಾಂಪ್ಯಾಕ್ಟ್ ಡೈನಿಂಗ್ ಅದ್ರ ಪಾಡಿಗೆ ಅದಿರ್ತದೆ, ಗೊತ್ತೇ ಆಗಲ್ಲ ಡೈನಿಂಗ್ ಟೇಬಲ್ ಅಂತ. ಹೌದು, ಆರಾಮಾಗಿ ಟೇಬಲ್ ತರ ಸ್ಪೇಸ್ ತುಂಬಾ ಕಡಿಮೆ ಹಿಡಿಯುತ್ತೆ. ನೆಕ್ಸ್ಟ್ ಇದೇನ್ ಸರ್ ಮಾರ್ಬಲ್ ಇದು? ಹೌದು ಸರ್, ಮಾರ್ಬಲ್ ಟಾಪ್ ಬೇಕಾದ್ರೆ ಮಾರ್ಬಲ್ ಟಾಪ್, ಗ್ಲಾಸ್ ಟಾಪ್ ಬೇಕಾ ಗ್ಲಾಸ್ ಟಾಪ್, ಪಾಲಿಶ್ ಟಾಪ್ ಬೇಕಾ ಪಾಲಿಶ್. ಇನ್ ಕೇಸ್ ಬೇಡ ಆನೆಕ್ಸ್, ಪ್ಯೂರ್ ಆನೆಕ್ಸ್ ಬೇಕಾ ಅದನ್ನ ಕೊಡ್ತೀವಿ. 4 ಚೇರ್ ಬೇಕಾ, 6 ಚೇರ್ ಬೇಕಾ, 4 ಚೇರ್ ಬೆಂಚ್ ಬೇಕಾ, 8 ಚೇರ್ ಬೇಕಾ, ಯಾವ ತರ ಬೇಕಾದ್ರೂ ಆಪ್ಷನ್ ಕೊಡ್ತೀವಿ ಸರ್. ತುಂಬಾ ಆಪ್ಷನ್ ಇದೆ, 1 2 3 4 ಅಂತ ಇಲ್ಲ. ನೋಡ್ತಿರ್ಬೋದು, ಕುಂತ್ಕೊಂಡ್ರು ಆರಾಮಾಗಿ ಕಂಫರ್ಟೇಬಲ್ ಆಗಿರುತ್ತೆ. ಇದೇನಿದೆ ಮಾರ್ಬಲ್ ಸರ್? ಹೌದು ಸರ್, ಮಾರ್ಬಲ್, ಪ್ಯೂರ್ ಮಾರ್ಬಲ್. ಇದು ಏನ್ ಮೇಲೆ ಸಿಲ್ವರ್ ಡಿಸೈನ್ ಇದೆ ಅಲ್ವಾ? ಹೌದು ಸರ್, ಡಿಸೈನ್ ಇಲ್ಲೇ ವರ್ಕ್ ಮಾಡಿರೋದು. ಹೌದು ನೋಡಿ, ಇದೆಲ್ಲ ಬರೀ ಪೇಂಟ್ ಅಲ್ಲ, ಫುಲ್ಲಿ ಸಿಲ್ವರ್ ಡಿಸೈನ್. ಇದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿದ್ರು ನಿಮಗೆ ರೌಂಡ್ ಶೇಪಲ್ಲೂ ಇದೆ, ಇದರ ಹಾನೆಕ್ಸ್ ಅಲ್ಲಿ ಇದೆ, ಗ್ಲಾಸ್ ಅಲ್ಲಿ ಇದೆ, ವುಡ್ ಅಲ್ಲಿ ಇದೆ, ಎಲ್ಲಾ ತರ ನಿಮ್ಗೆ ಇಲ್ಲಿ ಡೈನಿಂಗ್ ಟೇಬಲ್ ಸಿಗ್ಬಿಡುತ್ತೆ. ಸರ್ ಇನ್ನೊಂದು ಸರ್ ತುಂಬಾ ಜನ ವುಡ್ ಸೋಫಾ ಕೇಳ್ತಾರೆ, ಅದನ್ನು ಸಿಗುತ್ತಾ? ವುಡ್ ಸೋಫಾ ಸರ್, ಇವಾಗ ಸುಮಾರು ಜನ ಅಫಿಷಿಯಲ್ಸ್ ಇರ್ತಾರಲ್ಲ, ವುಡ್ ಸೋಫಾ ತುಂಬಾ ಜನ ಲೈಕ್ ಮಾಡ್ತಾರೆ. ಇಲ್ಲೇ ಇದೆ ಅಲ್ವಾ ಸರ್? ಇಲ್ಲಿ ನೋಡಿ, ಇವಾಗ 311. ಓಕೆ, ಇದನ್ನ ಸರ್ ಟೀ ಕುಡ್ ಇದು? ಪ್ಯೂರ್ ಟೀ ಕುಡ್ ಸರ್, ಅದು ಪ್ಯೂರ್ ಟೀ ಕುಡ್. ನಾರ್ಮಲ್ ಆಗಿ ಕುಶನ್ ಈ ಹೈಟ್ ಕೊಡ್ತಾರೆ, ನಮ್ದು ಹಂಗಿಲ್ಲ. ತಲೆ ನೋಡಿ ನಿಮ್ಗೆ ಎಕ್ಸಾಕ್ಟ್ ಆಗಿ ತಲೆಗೆ ಬರ್ತದೆ. ವಿತ್ ಬೆಂಡ್ ಆಗಿರ್ತದೆ. ಇದು ನೋಡಿ ಸರ್, ಕುಶನ್ ನಾರ್ಮಲ್ ಆಗಿ ಬೆನ್ನಿಗೆ ನಿಮ್ಗೆ ಯಾವ ತರ ಬೇಕೋ ಆ ತರ ಬೆನ್ನಾಗಿರುತ್ತೆ, ಅಂದ್ರೆ ಬ್ಯಾಕ್ ಪೈನ್ ಬರಲ್ಲ ಇದ್ರಲ್ಲಿ. ಅದ್ರಲ್ಲೂ ಸರ್ ಇವಾಗ ಗುಡ್ ಎಕ್ಸಾಂಪಲ್ ಇರಿ ತೋರಿಸ್ಬಿಡ್ತೀವಿ. 1 ನಿಮಿಷ ಈ ಕಡೆ ತೋರಿಸಿವ್ರೆ, ಇರಿ 1 ನಿಮಿಷ. ಇಲ್ಲಿ ನೋಡಿ, ಇದೆಯಲ್ಲ ಒಂದೇ ಒಂದು ಚೂರು ಏನು ಮಿಕ್ಸ್ ಇಲ್ಲ ಸರ್. ಪ್ಯೂರ್ ಟೀ ಕುಡ್, 100% ಟೀ ಕುಡ್, ಒಂದು ಚೂರು ಮಿಕ್ಸ್ ಇಲ್ಲ ಸರ್. ನೋಡಿ ಇಲ್ಲೆಲ್ಲ ನೀವು ಗ್ರೇನ್ಸ್ ಕಾಣ್ತಿರ್ಬೋದು, ಇದೆಲ್ಲ ಒರಿಜಿನಲ್ ವುಡ್ಡಿನ ಗ್ರೇನ್ಸ್ ಆಗಿರುತ್ತೆ. ಎಲ್ಲ ನಿಮಗೆ ಪ್ಯೂರ್ ಟೀ ಕುಡ್ ಅಲ್ಲೇ ನಿಮ್ಗೆ ಸಿಗೋದು ಈ ತರ ಐಟಮ್. ಸರ್ ಬೇರೆ ಕಡೆ ಎಲ್ಲ ಮಿಕ್ಸ್ ಮಾಡಿ ಹೆಂಗೆಂಗೋ ಮಾಡ್ತಾರೆ. ನೀವು ಅವ್ರವ್ರ ಇಷ್ಟ ಸರ್, ಅವ್ರವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ನಾವು ಆಪಲ್ ವುಡ್ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಕ್ವಾಲಿಟಿನಲ್ಲಿ ಮಾತ್ರ ಸರ್. ನೀವು ಇವಾಗ ಸೋಫಾ ತಗೊಂಡ್ಕೊಂಡ್ ಬಂದಿದ್ರ, ನಾನು ಒಂದೇ ಮಾತು ಹೇಳೋದು, ನನ್ನ ಮೇಲೆ ನನ್ಗೇನಾರು ನಮ್ಮ ರೇಟ್ ಕೊಡ್ತಾ ಇಲ್ಲ ಅಂತ ಬೇಜಾರಾಗಿ ವಾಪಸ್ ಹೋಗ್ಬಿಟ್ರು ನಾನು ಕಡಿಮೆ ರೇಟ್ ಕೊಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕ್ವಾಲಿಟಿನಲ್ಲಿ ನಾನು ಕಡಿಮೆ ಮಾಡಲ್ಲ. ಹೌದು, ಯಾವುದೇ ಲೋ ಕ್ವಾಲಿಟಿ ಕೊಡಲ್ಲ. ಯಾರು ಕಮ್ಮಿ ಕೊಡ್ತಾರೆ, ರೇಟು ಕಮ್ಮಿ ಕೊಡ್ತಾರೆ, ಅವ್ರು ನೀವು ತಿಳ್ಕೊಂಬಿಡಿ. ಹಂಗಂತೇನು ನಮ್ದು ಹೈಫೈ ರೇಂಜ್ ಅಂತೇನಿಲ್ಲ, ಬಟ್ ಫ್ಯಾಕ್ಟ್ರಿ ರೇಟಲ್ಲೇ ಕೊಡ್ತೀವಿ, ಬಟ್ ಲೋಕಲ್ ಐಟಮ್ ಇಲ್ಲ. ಹೌದು, ಈ ಕ್ವಾಲಿಟಿ ಅಂದ್ರೂ ಮಾರ್ಕೆಟ್ ಅಲ್ಲಿ ಇನ್ನೂ ಜಾಸ್ತಿನೇ ಇರುತ್ತೆ, ಆದ್ರೆ ಇಲ್ಲಿ ನಿಮ್ಗೆ ಅಫೋರ್ಡಬಲ್ ಒಂದಂತಿಲ್ಲ ಸರ್. ಈ ಕಡೆ ತೋರಿಸಿ, ಆ ಕಡೆ ತೋರಿಸಿ. ನೋಡಿ 1 2 3 4 ಅಂದಿಲ್ಲ, ಎಲ್ಲ ಫುಲ್ ಅದೇ ಸರ್. ತುಂಬಾ ಮಾಡಲ್ಸ್ ಇದೆ. ತೋರಿಸಿ ಜೋರಾಗಿ ಒಂದ್ಸರಿ ತೋರಿಸಿ. ಫುಲ್ ಲೈನ್ ವರ್ಗು ನೋಡಿ ನೀವು, ಎಂಡ್ ವರ್ಗು ನಿಮ್ಗೆ ಎಲ್ಲ ವುಡ್ ಅಲ್ಲೇ ಇರುತ್ತೆ. ಎಲ್ಲ ಟೀ ಕುಡ್ ಅಲ್ಲೇ ನಿಮ್ಗೆ ಸಿಗ್ತಾ ಇದೆ. ಈ ತರ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ವೆರೈಟಿ. ಈಗ ನೋಡಿ, ಇದನ್ನು ನಿಮ್ಗೆ ಬೇರೆ ಡಿಸೈನ್ ಇದೆ. ಇದು ನೋಡೋಕೆ ಹೋದ್ರೆ ಇದು ಬೇರೆ ಡಿಸೈನ್ ಇದೆ. ಸೈಡಲ್ಲೆಲ್ಲ ನಿಮಗೆ ಡಿಸೈನ್ಸ್ ಚೇಂಜ್ ಇರುತ್ತೆ. ವಿತ್ ಈ ಥರ ಕುಷನ್ ಜೊತೆಗೆ ಬೇಕಂದ್ರೂ ಸಹ ಪ್ರೊವೈಡ್ ಮಾಡ್ತಾರೆ. ಇದು ಡಿಸೈನ್ ಇಷ್ಟ ಆಗಲಿಲ್ಲ, ಬೇರೆ ಡಿಸೈನ್ ಮಾಡಿಕೊಡಿ ಅಂದ್ರೂ ಸಹ ಮಾಡಿಕೊಡ್ತಾರೆ. ನಿಮ್ಮ ಕನಸಿನ ಮನೆಗೆ ಯಾವ ಥರ ಬೇಕೋ ಆ ಥರ ಆ್ಯಪಲ್ ವುಡ್ ಫರ್ನಿಚರಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಜೊತೆಗೆ ಕಾಟ್ ಎಲ್ಲ ನೋಡಿ, ಇದೇನು ಮಾಡಿದ್ದೀರಾ ಸರ್ ಕಾಟ್ಗೆ? ಸ್ಟೋರೇಜ್ ಕಾಟ್, ಸ್ಟೋರೇಜ್ ಸೈಡಲ್ಲಿ ಇಟ್ಟಿದ್ದೀರಾ? ಹೌದು ಸರ್, ಅಂದರೆ ತೋರ್ಸಕ್ಕೆ ಹಾಗೆ ನೋಡಿ. ಡ್ರೈಯರ್ಸ್ ಓಕೆನಾ, ಈ ಕಡೆ ಒಂದು ಸೈಡ್ ಡ್ರೈಯರ್ ಬರ್ತದೆ, ಇದು ಓಪನ್ ಮಾಡಿ ಸರ್. ಈ ಕಡೆ ಇದೆಯಲ್ಲ, ಇದು ಟಾಪ್ ಲಿಫ್ಟಿಂಗ್. ಇಲ್ಲಿ ನೋಡಿ ಒಳಗಡೆನೂ ಸ್ಟೋರೇಜ್ ಇದೆ. ಇದೆಯಲ್ಲ, ಇದು ಸ್ಟೋರೇಜ್, ಅದು ಓಪನ್ ಆಗ್ತದೆ. ಅದನ್ನು ಎಲ್ಲ ಸ್ಟೋರೇಜ್. ಇನ್ನೊಂದು ಏನ್ ಗೊತ್ತಾ ಸರ್, ನಮ್ಮಲ್ಲಿ ಸೈಜಸ್ ಡಿಸೈನ್ಸ್ ಏನ್ ಕಡಿಮೆ ಇಲ್ಲ. ಅವ್ರಿಗೆ ಯಾವ ಸೈಜ್ ಬೇಕು, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಸಿಂಗಲ್ ಬೇಕಾ, ಡಬಲ್ ಬೇಕಾ, ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ. ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಇವಾಗ ನಮ್ಮದ್ರಲ್ಲಿ ಈ ಕಡೆ ಡ್ರೈಯರ್ ಹಾಕಿದೀವಿ, ಈ ಕಡೆ ಟಾಪ್ ಲಿಫ್ಟಿಂಗ್ ಇದೆ. ನಮ್ಗೆ ಇದೇ ಡಿಸೈನ್ ಬೇಕು, ಇವತ್ತೇ ಬೇಕು. ನಮ್ಮ ಮನೆಯಲ್ಲಿ ಆ ಕಡೆ ಡ್ರೈಯರ್ ಬೇಕು, ಖಂಡಿತ ನಮ್ಮದ್ರಲ್ಲಿ ಅಡ್ಜಸ್ಟೇಬಲ್ ಇದೆ. 4 ಸೈಡ್ ಯಾವ ಕಡೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಗೆಳೆಯರಿ, ಯಾವ ತರ ಬೇಕು ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ. ವಿತ್ ಇನ್ ಡೇ ಡೆಲಿವರಿನೂ ಮಾಡಿಸ್ಕೊಡ್ತೀವಿ ಸರ್. ವಿತ್ ಇನ್ ಡೇ ಅವ್ರ ಏನಾದ್ರು ರೆಡಿ ಐಟಮ್ ತಗೊಂಡ್ರೆ ವಿತ್ ಇನ್ ಡೇ ಡೆಲಿವರಿನೂ ಮಾಡಿಸ್ಕೊಡ್ತೀವಿ. ಫುಲ್ ಬೆಂಗಳೂರಲ್ಲಿ? ಹೌದೌದು, ಬೆಂಗಳೂರೆಲ್ಲ ಪ್ರೀ ಡೆಲಿವರಿ ಸರ್. ಮತ್ತೆ ಬೇರೆ ಊರಲ್ಲಿ ಅಂದ್ರೆ? ಬೇರೆ ಊರಲ್ಲಂದ್ರೆ ಸರ್, ಅವ್ರು ಎಷ್ಟು ದೂರ ಎಷ್ಟು ಐಟಮ್ ತಗೊಂತಾರೆ, ನಮ್ದೇ ಗಾಡಿಗಳಿದಾವೆ, ಆಲ್ಮೋಸ್ಟ್ ಕಡಿಮೆ ಮಾಡಿ ಮಾಡಿಸ್ಕೊಡ್ತೀವಿ. ಓಕೆ, ನಿಮಗೆ ಬೇರೆ ಊರಲ್ಲಿ ಇದ್ದವ್ರಿಗೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಮಿನಿಮಮ್ ಚಾರ್ಜಸ್ ಇರುತ್ತೆ. ಬೆಂಗಳೂರು ಅಂದ್ರೆ ಫ್ರೀ ಆಗಿರುತ್ತೆ. ಮತ್ತೆ ಸರ್ ನೆಕ್ಸ್ಟ್ ತೋರಿಸಿ ಬನ್ನಿ. ಇಲ್ಲ, ಇನ್ನು ಹೈಡ್ರಾಲಿಕ್ ಕಟ್ ಬೇಕು. ಇನ್ ಕೇಸ್ ಹೈಡ್ರಾಲಿಕ್ ಕಟ್ ಬೇಕಂದ್ರೆ ಜಸ್ಟ್ ಇಲ್ಲ ನೋಡಿ ಸರ್, ಬರೀ ಮುಟ್ಟಿದ್ರೆ ಸಾಕು.
ಹೈಡ್ರಾಲಿಕ್ ನೋಡಿ ಫುಲ್ಲಿ ಸ್ಟ್ರಾಂಗ್ ಆಗಿರೋ ನೀವು ಒಳಗಡೆ ಏನ್ ಬೇಕಾದ್ರೆ ಎತ್ಕೊಂಡ್ರೆ ಬಿದ್ದೋತದ ಆ ತರ ಭಯ ಇಲ್ಲ, ಯಾಕಂದ್ರೆ ಎಪ್ಕೋ ಕಂಪನಿದ ಹೈಡ್ರಾಲಿಕ್ ಯೂಸ್ ಮಾಡಿರೋದು ನಾವು, ನೋ ಲೋಕಲ್ ಐಟಮ್, ಎಲ್ಲ ಬ್ರ್ಯಾಂಡೆಡ್. ಎಲ್ಲ ಬ್ರಾಂಡೆಡ್. ಓಕೆ, ಜಸ್ಟ್ ಕ್ಲೋಸ್ ಮಾಡ್ಬೇಕಂದ್ರೆ ಸಾಫ್ಟಿ ಹಾಕಿದೀವಿ ಸರ್, ಸಾಫ್ಟಿ ಇಂಚಸ್ ಜಸ್ಟ್ ಅಷ್ಟೇ, ಆಟೋಮೆಟಿಕ್ ಅದೇ ಕ್ಲೋಸ್ ಆಗ್ತದೆ. ಎಲ್ಲ ಲೇಡೀಸ್ ಎಲ್ಲ ಮನೆಯಲ್ಲಿ ಇರ್ತಾರೆ, ಅವರು ಆರಾಮಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದೆಲ್ಲ ಏನು ವುಡ್ ಇದೆ ಸರ್? ಫುಲ್ ಡಿಸೈನ್ ಮಾಡಿದ್ರೆ ಸರ್ ಶೀಶಮ್ ವುಡ್ ಇದು, ನಾವ್ ಹೇಳಿದ್ರಲ್ಲ, ಹೌದು ಪೂರ್ತಿ ಶೀಶಮ್ ವುಡ್ ಇದು. ಹೌದು, ಅದಕ್ಕೆ ನಾವ್ ಹೇಳೋದು ನಮ್ಮ ಹತ್ರ ಆಪ್ಷನ್ ಅಲ್ಲಿ ವುಡ್ಗಾಗ್ಲಿ ಕಡಿಮೆ ಇಲ್ಲ, ಯಾಕಂದ್ರೆ ನಿಮ್ಗೆ ರೋಸ್ ವುಡ್ ಬೇಕಾ, ಟೀಕ್ ವುಡ್ ಬೇಕಾ, ಶೀಶಮ್ ವುಡ್ ಬೇಕಾ, ಪ್ಲೈ ವುಡ್ ಬೇಕಾ, ಯಾವ್ದು ಬೇಕಾದ್ರೂ ಆಪ್ಷನ್ ಕೊಡ್ತೀವಿ ಸರ್. ಈ ತರ ಎಲ್ಲ ವೆರೈಟೀಸ್ ನಿಮಗೆ ಸಿಗುತ್ತೆ. ಒಮ್ಮೆ ವಿಸಿಟ್ ಮಾಡಿ. ನ್ಯೂಸ್ ಅದೇ ಆಪಲ್ ಫರ್ನಿಚರ್ಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ನಿಮಗೆ ಕಂಪ್ಲೀಟ್ ಲೊಕೇಶನ್ ಕಳಿಸ್ತಾರೆ, ಅಥವಾ ಡೈರೆಕ್ಟ್ ಆಗಿ ಬಂದ್ರು ಸಹಿತ ಯಾವ್ದು ಸೆಲೆಕ್ಟ್ ಮಾಡಿದ್ರು ನಿಮಗೆ ಅದೇ ದಿನ ಡೆಲಿವರಿ ಸಹಿತ ಮಾಡಿಸ್ತಾರೆ. ನಾವು ತಗೊಳ್ತಿರುವಂತ ಸೋಫಾ ಮೇಲೆ ನೋಡಿ ಎಷ್ಟೊಂದು ಜನ ಹತ್ತಿದ್ದಾರೆ. ಈಗ ಲೈವ್ ಆಗಿ ನೋಡೋಣ ಸೋಫಾ ಚೆನ್ನಾಗಿರತ್ತಾ ಮುರಿದೋಗುತ್ತಾ ಅಂತ. ಸರ್ ಟೆಸ್ಟ್ ಮಾಡೋಣ ಸರ್? ಸರ್ ಟೆಸ್ಟ್ ಮಾಡ್ಲಿ, ಅವ್ರು ಮುರಿಯೋದಲ್ಲ, ಇವಾಗ ನೀವು ತಗೊಂತಾರ ಸೋಫಾ, ನೀವು ಹತ್ತಿ ನೀವು ಮುರಿಯಿರಿ ನೋಡೋಣ. ಹತ್ತಿ ಸರ್ ನೋಡೋಣ, ಹತ್ತಿ ಪಪ್ಪಿ ಮೇಲೆ ಗ್ಲಾಸ್ ಮೇಲೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಹತ್ತಿ ಸರ್, ಜಂಪ್ ಮಾಡಿ ಜೋರಾಗಿ, ಹತ್ತದಲ್ಲ ಜಂಪ್ ಮಾಡ್ಬೇಕು ಮಾಡಿ ಸರ್, ನೋಡಾಗ ಹತ್ತಿ ಸರ್, ಇನ್ನೂ ಜೋರು ಸರ್ ಮಾಡಿ ಸರ್, ಅಲ್ಲಿ ನೋಡಿ ಅಲ್ಲಿ ಟಚ್ ಆಗ್ಬೇಕು ಮಾಡಿ ನೋಡ್ತೀನಿ. ನಾನು ಹತ್ತಲ ಸರ್, ನಾನು ಹತ್ತೀನಿ, ಅದೇನಾಗ್ತದೆ ಆಗ್ಲಿ ಸರ್, ನೋಡೋಣ ಮಾಡಿ ಜೋರ ಜಂಪ್ ಮಾಡಿ ನೋಡೋಣ, ಮಾಡಿ ಇನ್ನೂ ಜೋರ. ಅಯ್ಯೋ ಏನ್ ಸರ್, ಅಯ್ಯೋ ಏನ್ ಸರ್ ಇದು ಏನು ಆಗ್ತಾ ಇಲ್ವಲ್ಲ? ಏನು ಆಗದೇ ಇಲ್ಲ ಸರ್. ಏನಕ್ಕೆ ಆಗ್ತದೆ ಸರ್? ಒರಿಜಿನಲ್ ಐಟಮ್ ಹಾಕಿದ್ರೆ ಏನಕ್ಕೆ ಪ್ರಾಬ್ಲಮ್ ಬರ್ತದೆ, ಅದು ನಾನು ಕೇಳೋ ಕ್ವಶನ್. ಹೌದು, ಎಲ್ಲ ಸಬ್ ಉತ್ತರದೇವ್ ಎಲ್ಲ ಇಳ್ಕೊರಿ ನೋಡೋಣ ಏನಾಗಿದೆಯಾ ಅಂತ. ನೋಡಿ ಸರ್ ಒಂದ್ಸರಿ ಚೆಕ್ ಮಾಡಿ ಸರ್. ನೋಡಿ ಏನೂ ಆಗಿಲ್ಲ, ಸೋಫಾ ಹೇಗಿದ್ದಿದ್ದು ಹಾಗೆ ಇದೆ, ಏನು ಕುಷನ್ ಒಳಗಡೆನೂ ಹೋಗಿಲ್ಲ, ಬೇರೆದೆಲ್ಲ ಒಳಗೆ ಹೋಗ್ಬಿಡುತ್ತೆ. ನೋಡಿ ಪಫಿ ಸಮೇತ ಹಾಗೆ ಇದೆ ಸರ್. ಕ್ವಾಲಿಟಿ ಅಂತೂ ಇನ್ನು ಮುಂದೆ ನಿಮಗೆ ಕೇಳಲೇಬಾರ್ದು, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಸರ್. ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ ನೋಡಿ ಸರ್, ಈ ಆಪಲ್ ವುಡ್ ಫರ್ನಿಚರ್ ಅಂತ ನೀವೇನು ನೋಡ್ತಾ ಇರೋ 18 ವರ್ಷದಿಂದ ಇದು ಹೆಸರು ಮಾಡಿರೋದೇ ಬರೀ ಕ್ವಾಲಿಟಿಗಾಗಿ. ಕ್ವಾಲಿಟಿ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ, ಇದನ್ನ ಮೇಂಟೈನ್ ಮಾಡಿದ್ವಿ. ಖಂಡಿತ ಸರ್ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ, ಇದುವರೆಗೂ ಆಗೋ ಇಲ್ಲ, ಆಗೋದು ಇಲ್ಲ ಸರ್. ಸರ್ ಇದು ಇವತ್ತೇ ಡೆಲಿವರಿ ಮಾಡಿಸ್ಬಿಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಗೆಳೆಯರು ನೋಡಿ ನಾವಂತೂ ಫೈನಲ್ ಮಾಡಿದೆ. ನೀವು ಸಹ ಬೇಗನೆ ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ಸೋಫಾ ತೊಗೊಂಡೋಗಿ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಲೈವ್ ಆಗಿ ನಿಮ್ಮ ಕಣ್ಣು ಮುಂದೆನೇ ಕೊಡ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊಂದು ನನಗೆ ಒಳ್ಳೆ ಸೋಫಾ ಕೊಡ್ತಾ ಇದ್ದೀರಾ, ನಿಮಗೂ ಧನ್ಯವಾದ ಸರ್.